ಏನಪ್ಪ ಇದು? ಈ ವಜ್ಜಿ ಈಟೊತ್ತಾದ್ರೂ ಬರಲಿಲ್ಲ. ಹಾ, ಏನು ಮಾಡೋಣ ಇವಾಗ? ನಾನು ಕಾಯ್ಕೊಂಡು ನಿಂತಿದ್ದೀನಿ. ಆವಾಗಲೇ ನೀನು ಹೇಳಿದ್ದೀನಿ, ಕೆಲ್ಸದವ್ರಿಗೆಲ್ಲ ಕರ್ಕೊಂಡು ನಾನು ಹೊಲ್ದತ್ರ ಹೋಗಿರ್ತೀನಿ ಕಣೆ, ರಪ್ಪನ್ ಬಂದ್ಬಿಡೆ ಅಂತ ಹೇಳಿದ್ರು. ನೀನು ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಈ ವಜ್ಜಿ. ಹಾ, ಏನು ಮಾಡೋಣ ಇವಾಗ? ಇಲ್ಲ, ಈ ವಜ್ಜಿ ಈಟೊತ್ತಾದ್ರೂ ಬರಲಿಲ್ಲ. ಸುಮ್ಕೆ ಇಲ್ಲೇ ನಿಂತ್ಕೊಂಡ್ಬಿಟ್ರೆ ಇನ್ನೂ ಒತ್ತಾಗ್ಬಿಡುತ್ತೆ. ಕೆಲಸದವ್ರೆಲ್ಲ ಇನ್ನೇನೋ ಪಾಪ ಎಲ್ಲಾರು ತೋಟದ ಹತ್ರ ಹೋಗಿದ್ದಾರೆ ಇನ್ನೇನು ಹೂವು ಬಿಡ್ಸಕ್ಕೆ. ನಾವು ಇಲ್ಲೇ ನಿಂತ್ಕೊಂಡ್ಬಿಟ್ರೆ ಸರಿ ಆಗುತ್ತಾ? ಇವಳಿಗೆ ಕಾಯ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ಅತ್ಲಾಗ ನಾನೇ ಮಂತ ಹೋಗ್ಬಿಟ್ಟು ಒಂದ್ ಹೆಜ್ಜೆ ಕರ್ಕೊಂಬಂದ್ಬಿಡ್ತೀನಿ. ಇದ್ಯಾಕ ರಂಗಜ ಇಲ್ಲಿ ನಿಂಗ ಕರ್ಮಂತಾವ್ ನಿಂತಿದ್ಯೋ? ಏನ್ ಸಮಾಚಾರ? ಯಾರಿಗೋ ಬೇರೆ ಕಾಯ್ಕೊಂಡ್ ನಿಂತಿರಂಗಿದ್ಯಾ? ಯಾತು ಇಲ್ಲ ಕಣ್ಲ ಮಗ. ನಮ್ಮ ಅಜ್ಜಿ ಕಾಯ್ಕೊಂಡು ನಿಂತಿದ್ದೀನಿ ಕಣಪ್ಪ, ಬರ್ತಿದಾರೇನಂತೂ. ಅವಾಗ್ಲೇ ಹೇಳಿದೀನಿ ರಪ್ಪನ್ ಬಂದ್ಬಿಡೆ ಅಂತ ಒಂದ್ರಿಟು. ಈಟೊತ್ತಾದ್ರೂ ಬರ್ಲಿಲ್ಲ, ಅದಕ್ಕೆ ಬರ್ತಿದಾರೆ ಅಂತ ನೋಡ್ತಿದ್ದೀನಿ. ಅಲ್ಕಡ್ಲ ಮಗ, ನೀನು ಅಲ್ಲಾಸೇನ ಅಲ್ವಾ? ನಮ್ಮಂತವ್ಲೆಲ್ಲ ಬಂದೆ ನಮ್ಮ ಅಜ್ಜಿ ಏನಾರು ಕಾಣಿಸಿರಾ? ಬರ್ತಿರೋದೇನಾದ್ರು? ಮುಖಂಡ್ ರಂಗಜ್ಜ, ಅಲ್ಲೇ ಸಾಕಜ್ಜಿ ಮಂತವಲೆ ಇದ್ರ ಕಣಜ. ನಾನು ಅಲ್ಲೇ ಮನೆ ಮುಂದ್ಲಾಸೇನೆ, ಇನ್ನೇನ್ ಬರ್ಬೇಕಲ್ಲ ನಿಮ್ಮ ಮನೆ ಮುಂದ್ಲಾಸೇನೆ. ಅಲ್ಲಾಸೆ ಅಲ್ವಾ ದಾರಿ ಇರೋದು. ಅಲ್ಲ ಬರ್ತಿರ್ಬೇಕಾದ್ರೆ ಸಾಕಜ್ಜಿ ಪಾತ್ರೆ ಏನೋ ತೊಳಿತಿದ್ರು. ಏನ್ಲ ಪಾಪ ತಿಂಡಿ ಆಯ್ತೇನ್ಲ ಮಗ ಅಂತ ಕೇಳಿರು. ಮುಖಣಜ್ಜಿ ಆಯ್ತು ಅಂತ ಮಾತಾಡ್ಸ್ಕೊಂಡು ಬಂದೆ. ಎಲ್ಲಿ ತೋಟದ ಹತ್ರ ಹೋಗ್ತಿದ್ದೀರಮ್ಮ ಇವಾಗ? ಹ್ಞೂ ಕಡ್ಲ ಮಗ, ತೋಟದ ಹತ್ರ ಹೋಗ್ತಿದೀವಿ. ಒಂದ್ರಿಟ್ಟು ಕೆಲಸದವ್ರೆಲ್ಲ ಬಂದಿದಾರ ಒಂದ್ ಸ್ವಲ್ಪ ತೋಟದ ಹತ್ರ. ಅದಕ್ಕೋಸ್ಕರ ಕೆಲಸ ಐತೆ. ಈ ಅಜ್ಜಿಗೆ ಹೇಳಿದೀನಿ, ಮನೆ ಕೆಲಸ ಏನಾದ್ರೂ ಇರ್ಲಿ, ಮೊದ್ಲು ಒಂದ್ ಸ್ವಲ್ಪ ಹೊಲದ ಕೆಲಸ ಮಾಡಿಸ್ಕೊಂಡ್ಬಿಡು ಬಾರೆ ಬೇಗ ಅಂತ ಹೇಳಿದ್ರು. ಈ ಅಜ್ಜಿ ಈ ಮಾಡದೆ ಮಾಡುತ್ತಲ್ಲ, ಏನ್ ಮಾಡನ? ಹೋಗು. ಅಲ್ಲ ಕಣ್ ಶಂಕರಾಜ, ಏನ್ ಕೆಲಸ ಮಾಡಿಸ್ತಿದ್ದೀರ ಅಂತ ಗೊತ್ತಾಗ್ಲಿಲ್ವಲ್ಲ ಇವಾಗ. ಇನ್ನ ರಾಗಿ ಬಿತ್ತನೆ ಎಲ್ಲ ಮಾಡ್ತಾ ಇತ್ತು. ಹೋದ್ ವಾರನೇನೋ ಒಂದ್ 15 ದಿವಸ ಹಿಂದೆನೇ ಅಲ್ಲೇ ರಾಗಿ ಬಿತ್ತನೆನೂ ಮಾಡಿಸಿದ್ಯಾ? ಇನ್ನ ತೋಟದಲ್ಲೆಲ್ಲ ಇನ್ನೇನು ಈತ್ ಯಾವ್ದಲ್ಲಿ ಇನ್ನೇನೋ ಕಾಯಿಗೆ ಏನು ಕೆಡಿಸಲ್ಲ. ಮತ್ ಇನ್ನೇನ್ ಕೆಲಸ ಆಯ್ತಂತ ಗೊತ್ತಾಗ್ಲಿಲ್ವಲ್ಲ, ಏನ್ ಮಾಡಿಸ್ತಿದ್ಯಾ ಅಂತ? ಇದೇನ್ಲ ಮಗ ಹಿಂಗ್ ಮಾತಾಡ್ತೀಯ ನೀನು? ಅಲ್ಲ ಕಣ್ಲ ಪಾಪ, ಗೊತ್ತಿದ್ದು ತಿರ್ಗಾ ಕೇಳ್ತೀಯಲ್ಲ ಪಾಪ. ಚೆಂಡೆ ಹೂವಿನ ತೋಟದಲ್ಲಿ ನಾವು ಚೆಂಡೆ ಹೂವು ಹಾಕಿದೀನಂತ ನಿನಗೂ ಗೊತ್ತು. ಇನ್ನೇನು ಅದಕ್ಕೋಸ್ಕರ ಎಲ್ಲಾರ್ಗು ಇನ್ನೇನು ಹೂವು ಎಲ್ಲ ಬಿಟ್ಟೈತ್ ಕಣಪ್ಪ. ಚೆನ್ನಾಗಿ ಹೂವುಗಳು ಎಲ್ಲ ಬಿಟ್ಟಿದಾವೆ. ಅದಕ್ಕೋಸ್ಕರ ಅತ್ಲಾಗಿ ಎಲ್ಲ ಕೆಲಸದವ್ರಿಗೆಲ್ಲ ಕರ್ಕೊಂಡು ಇವತ್ತೆಲ್ಲ ಹೂವು ಬಿಡಿಸೋಣಂತ ಹೋಗ್ತಿದೀವಿ ಕಣ್ಲ ಮಗ. ಏನ್ ಮಾಡ್ತೀಯ? ಓಹೋ, ಹಂಗಾರೆ ನೀವು ಚೆಂಡೆ ಹೂವ ಎಲ್ಲ ಬಿಡಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀರ ಅನ್ನಪ್ಪ. ಹಾ 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 ಗೊತ್ತಿರಲ್ಲ ಕಣ್ ಶಂಕರಾಜ ನನಗೆ. ಅಲ್ಲ ನನಗ್ ಗೊತ್ತಿತ್ತು. ಅಂದ್ರೆ ನೀವು ಸಸಿಗಳು ಹಾಕ್ತಿರ್ಬೇಕಾದ್ರೆ ನಾನು ಬಂದಿದ್ನಲ್ಲ, ನೋಡ್ಕೊಂಡು ಹೋಗಿದ್ದೆ ಮಾತಾಡ್ಸ್ಕೊಂಡು. ಅಂದ್ರೆ ಎಲ್ಲ ಬೆಳೆ ಎಲ್ಲ ಬಂದಿರೋದು ನನಗೂ ಗೊತ್ತಿಲ್ಲ. ಅಲ್ಲೇ ಫಸ್ಲು ಬಂದ್ಬಿಡ್ತು ಅನ್ನೋ. ಅಬ್ಬಾ ಬಾಬಾ, ಪರವಾಗಿಲ್ಲ ಕಣ್ ಶಂಕರಾಜ. ಒಳ್ಳೆ ಸೀಸನ್ ನೋಡೇ ಹಾಕ್ತೀರಾ ಕಣ್. ಹೇಳ್ರಿ ನೀವು. ನೀನಾಗ್ಲಿ, ನಮ್ ಗೌಡ್ರಾಗ್ಲಿ, ನಮ್ ರಂಗಜ್ಜ ಆಗ್ಲಿ, ನೀವೆಲ್ಲ ಬಲು ಬುದ್ಧವಂತರ ಕಣ್ ಶಂಕರಾಜ. ಏನಾರ ತಿಳ್ಕೊಳ್ರಿ ನೀವು. ಒಂದೇ ಒಂದ್ ಈಟ್ರು ಲಾಸ್ ಮಾಡ್ಕೊಳಲ್ವಲ್ಲ ನೀವು. ಅದೇನು ಬುದ್ಧಿವಂತಿಕೆಯಿಂದ ಬೆಳಿತಿರೋ ಬೆಳೆಗಳ್ನ ನನಗಂತೂ ಗೊತ್ತಿಲ್ಲಪ್ಪ. ನಾನು ನಮ್ಮ ಅಪ್ಪ ಹೇಳ್ದಂಗೆಲ್ಲ ಮಾಡ್ತೀನಿ ಪಾಪ. ಎಲ್ಲ ಕಲಸು ಹೋಯ್ತು. ಇವಾಗ ಅನ್ಸುತ್ತೆ ಕಣ್ ಶಂಕರಾಜ, ನೀನ್ ಏನಾರ ತಿಳ್ಕ. ಜೊತೆಲಿ ನಮ್ಮ ಅಪ್ಪ ಏನೋ ನನ್ಗಿರ್ಬೇಕಿತ್ತು ನಿಮ್ಮಂಗೆ. ಏನಂದ್ರೆ ನಿಮ್ಗಿರೋ ಅಷ್ಟು ಅನುಭವ ನಮ್ಗಿಲ್ಲ ನೋಡು. ಏನಾದ್ರೂ ನಿಮ್ಮಂಗೆನೆ ನಾವು ಅದು ಇದು ಬೆಳೆ ಬೆಳಿಬೇಕಂತ ಹೋಗ್ತೀವಿ. ಆದ್ರೆ ನಿಮ್ಗಿರೋ ಅಷ್ಟು ಅನುಭವ ನಮ್ಗಿಲ್ಲ ನೋಡು. ಇಂಥ ಟೈಮಲ್ಲಿ ಇಂಥ ಬೆಳೆ ಬೆಳೆದ್ರೆ ಒಳ್ಳೆ ಆದಾಯ ಸಿಗುತ್ತೆ, ರೇಟ್ ಸಿಗುತ್ತೆ, ಲಾಭ ಸಿಗುತ್ತೆ. ಇವೆಲ್ಲ ಅಷ್ಟು ನಮ್ಗೆ ಬುದ್ಧಿವಂತಿಕೆ ಇಲ್ಲ. ಈಗ ನೋಡು, ನಮ್ಮ ಅಪ್ಪಯ್ಯ ಇದ್ದಿದ್ರೆ ನನ್ನ ಜೊತೆ ಇವೆಲ್ಲ ನಾನ್ಗೂನು ಎಲ್ಲ ಹೇಳ್ಕೊಡೋದು. ಇಂಥ ಟೈಮಲ್ಲಿ ಇಂತಿಂಥ ಬೆಳೆ ಹಾಕ್ಬೇಕು, ಈ ರೀತಿನೇ ಬೆಳೆ ಬೆಳೆಗೆಲ್ಲ ನಮ್ಮ ಅಪ್ಪಯ್ಯ ಹಿಂಗಾಗಿ ಹೇಳ್ಕೊಡೋದು. ಏನ್ ಮಾಡ್ತೀಯ ಹೇಳು? ಇವಾಗ ನೆನ್ಪು ಮಾಡ್ಕೊಳ್ತಿದ್ದೀನಿ ನಮ್ಮ ಅಪ್ಪ ಹಿಂಗೆ. ಇಲ್ಲಿ ಬಿಡ್ಲ ಮಗ, ಪಾಪ ನಿಮ್ಮ ಅಪ್ಪ ಇನ್ನೇನ್ ನೆನೆಸ್ತೀಯ ಪಾಪ. ಬಲು ಕಷ್ಟಪಟ್ಟಿದ್ದಾನೆ ಪಾಪ ಮನುಷ್ಯ ಅವನು. ಹೆಂಗ ನೀನು ನಿಮ್ಮ ಅಪ್ಪಯ್ಯ ಏನು ತೋಟ ಹೊಲ ಗದ್ದೆ ಎಲ್ಲ ಏನು ಉಳಿಸ್ಕೊಂಡು ಹೋಗ್ತಿದಾರೋ ಹಸುಗಳನ್ನೆಲ್ಲ ಸಾಕೊಂಡು, ನಿಮ್ಮ ಅಪ್ಪಯ್ಯ ಹೋಗಾದ್ಮೇಲೂ ನೀನು ಉಳಿಸ್ಕೊಂಡು ಹೋಗ್ತಿದ್ದ ಕಣ್. ಹೇಳು. ಪಾಪ ನಿನ್ ಬಗ್ಗೆ ಮಾತಾಡೋದಲ್ಲ ನಾವು. ನಿಮ್ಮ ಅಪ್ಪ ಹೆಂಗು ಚೆನ್ನಾಗಿ ನೋಡ್ಕೊಂಡೆ ಕಣ್. ಹೇಳಪ್ಪ. ನಿಮ್ಮ ಅಪ್ಪಯ್ಯ ಹೋಗೋವರ್ಗು ಬಲು ಚೆನ್ನಾಗಿ ನೋಡ್ಕೊಂಡೆ ಪಾಪ. ಒಂದೇ ಒಂದ್ ದಿವಸ ಬೇಜಾರು ಮಾಡಿಸ್ದಲೆ ಅಷ್ಟು ಚೆನ್ನಾಗಿ ಸಾಕೊಂಡಿದೀಯಾ. ನಿನ್ ಬಗ್ಗೆ ಏನ್ ಹೇಳಂಗಿಲ್ಲ ಕಣ್ ಬಿಡು. ಪಾಪ ನಿನ್ಗೆ ಅಷ್ಟು ಅನುಭವ ಇಲ್ಲ ಅಂದ್ರೆ ಕೇಳಲ್ಲ ಪಾಪ. ಯಾವ್ಯಾವಾಗ ಏನ್ ಬೆಳೆ ಬೆಳೆಬೇಕು, ಏನ್ ಮಾಡ್ಬೇಕು, ಏನು ಎತ್ತ ಅಂತ ನಾವೇ ಹೇಳ್ಕೊಡ್ತೀವಿ. ನಾವೇನ್ ಹೇಳ್ಕೊಡಲ್ಲ ಅಂತ ಹೇಳಿದಿವಿ ಅಲ್ಲ ಮಗ. ನೀನು ಯಾವಾಗ ನೋಡಿರು ಹಿಂಗೆ ಹೇಳ್ತಿರ್ತೀಯ? ಅಲ್ಕಂಡ್ಲ ಮಗ, ಇವತ್ತೇನಾದ್ರೂ ಪುರ್ಸೊತ್ತಾಗ ಏನಾದ್ರು ಇದೆಯಾ? ಇಲ್ಲ ಹೊಲದ ತಾವ್ಲೋ ತೋಟ ತಾವ್ಲೋ ಏನಾರು ಕೆಲ್ಸ ಗಿಲ್ಸ ಇದೆಯಾ? ಇಲ್ಕಣಜು, ಒಂದ್ರಿಟು ಇನ್ನೇನ್ ಕೆಲ್ಸ ನಮ್ದು ಮಾಮೂಲಿ ಇದೆ ಅಲ್ಲ. ಇನ್ನೇನ್ ಹಸ್ಗಳು ಮೇಯಿಸ್ಕೊಂಡ್ ಬರೋದು, ಹಾಲ್ ಕರಿಯೋದು, ಹಾಲಾಕ್ ಬರೋದು, ತೋಟ ತಾವ್ ಹೋಗೋದು, ತೋಟ ನೋಡ್ಕೊಳೋದು, ಇವೆಲ್ಲ ಮಾಮೂಲಿ ಇದ್ದಿದ್ದೇನೆ. ಅಂತ ಕೆಲ್ಸ ಏನಿಲ್ಲ. ಯಾಕೆ ಶಂಕರಾಜ ಹಿಂಗ್ ಕೇಳ್ತಿದ್ಯಾ? ಏನಾಗ್ಬೇಕಿತ್ತು? ಯಾತು ಇಲ್ಲ ಕಣ್ಲ ಮಗ. ಅದೇ ಹೂವು ಬಿಡಿಸೋದಕ್ಕೆ ಒಂದ್ 4 ಜನಕ್ಕೆ ಹೇಳಿದ್ದೆ. ಒಂದು 3 ಜನ ಬಂದಿದ್ದಾರೆ, ಇನ್ನೊಬ್ರು ಬಂದಿಲ್ಲ ಅವರು. ಕೆಲಸದವ್ರು.
ಅದಕ್ಕೋಸ್ಕರ ನಂದೇನಂದ್ರೆ ಈಗ ಜನಗಳು ಇರೋಷ್ಟು ಬೇಗ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ಈ ಮಳೆಗಾಲ ಬೇರೆ, ಯಾವಾಗ ಮಳೆ ಬರುತ್ತೆ ಯಾವಾಗ ನಿನ್ಕಣುತ್ತೆ ಒಂದು ಗೊತ್ತಾಗಲ್ಲ. ದಬ 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 ಅಂತ ಒಂದೇ ಸಮನೆ ಸುರಿದು ಬಿಡುತ್ತೆ, ಹೋಗ್ಬಿಡುತ್ತೆ. ಇನ್ನೊಂದು 10 ನಿಮಿಷ ಬಿಟ್ಟು ತಿರ್ಗಾ ಸುರಿಯಕ್ಕೆ ಶುರು ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಮಳೆ ಕಡಿಮೆ ಆಗಿದ್ದ ಟೈಮ್ ನೋಡ್ಬಿಟ್ಟು ನಾವೇ ಒಂದ್ ಸ್ವಲ್ಪ ನಮ್ ಕೆಲ್ಸನ ಮುಗಿಸ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಈಗ ಮಳೆ ನಮ್ಗೇನು ಹೇಳಿ ಕೇಳಿ ಬರಲ್ಲ ಕಣ್ಲ ಪಾಪ. ಅದಕ್ಕೋಸ್ಕರ ನಮ್ ಕೆಲ್ಸಗಳು ಏನಾಯ್ತು ನಾವು ಬುದ್ಧಿವಂತಿಕೆಯಿಂದ ಮುಗಿಸ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ಪುರ್ಸೊತ್ತಾಗ ಏನಾರು ಇದ್ರೆ ಬರ್ತೀಯನ್ಲ ಮಗ. ಅದೇನ್ ದುಡ್ಡು ಕೊಟ್ಬಿಡ್ತೀನಿ ಕಣ್, ಬಾರ್ಲ ಮಗ ಲೇ. ಬಂದ್ಬಿಡಪ್ಪ. ಹೊತ್ತರಿಕೆ ಅಲ್ಲ ಕಣ್ ಶಂಕರಾಜು, ಇವಾಗ ಹೇಳ್ತಿದ್ಯಲ್ಲ ನೀನು, ಮೊದ್ಲೇ ಹೇಳಿದ್ರು ಆಗ್ತಿತ್ತಪ್ಪ. ಆ ಮೊನ್ನೆ ಪುರ್ಸೊತ್ತಾಗೆ ಮಂತವ್ಲೆ ಇದ್ದೆ, ನೆನ್ನೆ ಸಂಜೆ ಕಡೆಯಿಂದ ಬಂದ್ಬಿಟ್ಟು ಒಂದು ಮಾತು ಹೇಳೋಗಿದ್ರೆ ಇವತ್ತೇನೋ ಒಂದ್ ಸ್ವಲ್ಪ ನಮ್ಮ ಹೆಂಗಸ್ರಿಗೆ ಹೇಳ್ಬಿಟ್ಟು ಅಡ್ಜಸ್ಟ್ ಗಿರ್ಜೆಸ್ಟ್ ಮಾಡ್ಕೊಂಡು ಹೆಂಗ ಬರ್ತಿದ್ನಪ್ಪ. ನೀನು ಇವಾಗ ಹೇಳಿದ್ರೆ ನಾನು ಎತ್ಲಾಗಿಂದ ಬರೋನ್ ಹೇಳು. ನೀನು ಇವಾಗ ಹೇಳ್ತಿದ್ಯಪ್ಪ ನೀನು. ಇಲ್ಲ ಎದ್ದಡ್ಕೇನೆ ಮಂತವ್ಲಾರ ಬಂದ್ಬಿಟ್ಟು ಹೇಳಿದ್ಯಾ ಒಂದು ಮಾತು. ಏನ್ ಮಾಡಲ್ಲ ಪಾಪ. ಅವ್ರೇ 4 ಜನ ಬರ್ತೀವಂತ ಹೇಳಿರುವ, ಇನ್ನೇನಕ್ಕೆ ನಿನ್ಗೆ ತಿರ್ಗಾ ಹೇಳಕ್ ಹೋಗೋಣಂತ ಸುಮ್ಕಾಗ್ಬಿಟ್ಟೆ ಕಂಡ ಮಗ. ಏನ್ ಮಾಡೋಣ, ನನ್ಗೂ ತೋರ್ಸ್ಲಿಲ್ಲ ಏನಿಲ್ಲ. ನಿಮ್ಗೆಲ್ಲ ನಾವೆಲ್ಲ ಎಲ್ಲಿ ಬರ್ತೀವಿ ಕಣಿ ಹೇಳು. ಆ 4 ಜನ ಕೆಲಸದವ್ರಿಗೆ ಹೇಳ್ಕೊಂಡ್ಬಿಟ್ಟಿದ್ಯಾ, ಅವ್ರು ಬರಲ್ಲ ಅಂದ್ಮೇಲೆ ಇವಾಗ ನಮಗ್ ಕರಿತಿದ್ಯಾ ಕಣಿ ಹೇಳು. ಇಲ್ದಿದ್ರೆ ನನ್ಗೇನ್ ಕರಿತಿದ್ದೆ ಹೇಳು ನೀನು. ನಾವು ಏನೋ ನಮ್ಮವ್ರು ಅನ್ನೋದು ಆಟೆಯ. ನೀವಿದಿರಲ್ಲ ನೀವು ಬರೀ ಇಂಥದ್ದೇ ಮಾಡೋದು. ಯಾಕೆ ಮೊದ್ಲೇ ಬಂದ್ಬಿಟ್ಟು ನನ್ಗೆ ಬಂದ್ ಮಾತು ಹೇಳಿದ್ರೆ ನಾನು ಒಂದ್ ಇಬ್ರಾಳು ಬರ್ತಿದ್ವಪ್ಪ. ನೀನ್ ಇವಾಗ ಹೇಳ್ತಿದ್ಯಾ ಮತ್ತೆ. ಲೇ ಮಗ, ಲೇ ಪಾಪ, ಬೇಜಾರ್ ಮಾಡ್ಕೋಬೇಡ ಕಣ್ಲೇ. ನಾನು ಹಂಗಲ್ ಕಣೋ ಹೇಳಿದ್ದು. ನಿನ್ಗೇನೇನೆ ಬೇಕಾದಷ್ಟು ಕೆಲಸ ಇರುತ್ತೆ. ಹೋದ್ಸಲಿಂದನು ಹಂಗೆ ಏನು ಹೆಸರುಕಾಯಿ ಬಿಡಿಸೋದಕ್ಕೆ ಕರೆದಾಗ ಇಲ್ಲ ಕಣ್ ಶಂಕರಜ್ಜ, ನಮ್ಮ ಮನೇಲೇನೇನೋ ಬೇಕಾದಷ್ಟು ಕೆಲಸ ಐತೆ, ಎಲ್ಲೂ ಹೋಗಲ್ಲ ನಾವು ಕೆಲ್ಸಕ್ಕೆ, ಬರೀ ನಮ್ದೇ ಹೊಲದ್ದು ತೋಟದ್ದು ಕೆಲಸ ಮಾಡ್ಕೊಂಡ್ರೆ ಸಾಕಾಗೈತೆ ಅಂತ ಹೇಳೋದಲ್ಲ. ಅದಕ್ಕೆ ಇನ್ನೇನು ಸಾಮಾನ್ಯಕ್ಕೆ ಬರಲ್ಲ ನಮ್ಮ ಹುಡ್ಗ ಅನ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ ಕಂಡ ಮಗ. ಇನ್ನೇನೇನು ಕರಿಯಕ್ಕೆ ಹೋಗೋಣ ಹೇಳು. ಅದಕ್ಕೋಸ್ಕರ ನೀನು ಬರಲ್ಲ ಅಂತ ನಾನು ಸುಮ್ಕಾಗ್ಬಿಟ್ಟು ಬೇರೆಯವ್ರಿಗೆ ಹೇಳದ್ನಪ್ಪ. ನೀನ್ ಹಿಂಗ್ ಹೇಳ್ತಿ ಅಂತ ನೀನ್ ಬರ್ತಿ ಅಂತ ನನಗೆ ಗೊತ್ತಿರೋದು ಕಂಡ್ಲ ಮಗ. ನಿಜವಾಗ್ಲು ಗೊತ್ತಿದ್ರೆ ನಾನು ನಿನಗ್ ಕರ್ಕೊಂಡು ಹೋಗೋದಕ್ಕೆ ಏನ್ಲ ಮಗ. ಆಯ್ತು ಇರ್ಲಿ. ಇವಾಗ ಅದೇ ಮುಂಚಿತವಾಗ್ಲೇ ಬಂದು ಹೇಳಿದ್ರೆ ಬರೋದೇನೋ ಬರ್ಬೋದಿತ್ತು. ಇವಾಗ ಇನ್ನು ಎತ್ಲಾಗಿಂದ ಆಗುತ್ತೆ ಹೇಳು. ನಾನು ಬೇರೆ ಇವಾಗ ತೋಟದ ಹತ್ರ ಬೇರೆ ಹಸ್ಗಳನ್ನ ಬೇರೆ ಬಿಟ್ಕೊಂಡು ಹೋಗ್ಬೇಕು, ಕಟಾಕ್ ಬರ್ಬೇಕು, ಮೇಕು ಇದು ಬೇರೆ ಹಾಕ್ ಬರ್ಬೇಕು. ಅವೆಲ್ಲ ಸುಮ್ಕೆ ಟೈಮ್ ಆಗ್ಬಿಡುತ್ತೆ ಶಂಕರಜ್ಜ. ಅದಕ್ಕೋಸ್ಕರ ಹೇಳ್ತಿರೋದು. ಇಲ್ದಿದ್ರೆ ನಾನೇನ್ ಬರ್ತಿದ್ದೆ. ನನ್ನ ಹತ್ರ ಇನ್ನೇನ್ ದುರಾಂಕಾರ ಇಲ್ಲ, ನಿನ್ಗೂ ಚೆನ್ನಾಗಿ ಗೊತ್ತೈತೆ. ಏನು ಅವ್ರಿಗೆ ಕರೆದಿದ್ಯಾ ನನಗ್ ಕರೆದಿಲ್ಲ ಅವೆಲ್ಲ ಇಲ್ಲ. ಸುಮ್ಕೆ ನಾನು ಬಾಯಿ ಮಾತಿಗೆ ಹೇಳಿದ ಆಟೆಯ. ಅದಕ್ಕೇನಂತೆ ಬರ್ತಿದ್ದೆ. ಬೇಕಾದ್ರೆ ಅದೇ ನನಗೆ ಮುಂಚಿತವಾಗ್ಲೇ ಹೇಳ್ಬಿಟ್ಟಿದ್ರೆ ಬೇಕಾದ್ರೆ ನಾನು ಮೇವ್ಗೆ ಎಲ್ಲ ಕುಯ್ಕೊಂಬಂದ್ಬಿಟ್ಟು ಹಸ್ಗಳಿಗೆ ಹಾಕ್ಬಿಟ್ಟು ಆರಾಮಾಗಿ ಬಂದ್ಬಿಡ್ತೀವಿ ಈಟತ್ತಿಗೆ. ಅಲ್ಲೇ ಒತ್ತಾಗೈತೆ ಇವಾಗ. ನಾನು ಹಸ್ಗಳನ್ನೆಲ್ಲ ಬಿಟ್ಕೊಂಡು ಹೋಗ್ಬಿಟ್ಟು ಮೇವೆಲ್ಲ ಕುಯ್ದು ಹಾಕ್ ಬರೋದು ಒತ್ತಾಗ್ಬಿಡುತ್ತೆ. ಇವಾಗ ಕೆಲ್ಸಕ್ಕೆ ಬರ್ತೀವಂದ್ರೆ ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆ ಬರ್ಬೇಕು ಶಂಕರಜ್ಜ. ಸುಮ್ಕೆ ಬಂದ್ಬಿಟ್ಟು ಅದೇನೋ ಅಂತಾರಲ್ಲ, ಅಲ್ಲೊಂದ್ ಅರ್ಧ ಗಂಟೆ ಇಲ್ಲೊಂದ್ ಅರ್ಧ ಗಂಟೆ ಸುಮ್ನೆ ಸುತ್ಕೊಂಬರೋದಲ್ಲ. ಅದಕ್ಕೋಸ್ಕರ ಬರಕ್ಕಾಗಲ್ಲ ಅಂತ ಹೇಳ್ತಿರೋದು ಆಟೆಯ, ಇನ್ನೇನಿಲ್ಲ. ಪಾಪ ನಾನೇನು ನಿನ್ಗೆ ಅಲ್ಲೋಗ್ತೀಯ ಇಲ್ಲೋಗ್ತೀಯ ಅಂತ ಯಾವತ್ತಾದ್ರೂ ಹೇಳಿದೀನಲ್ಲ ಮಗ. ಇವಾಗ ಹಸ್ಗಳನ್ನೆಲ್ಲ ಸಾಕೊಂಡಿರೋದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ. ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ. ಇವಾಗ ಒಂದ್ ಕೆಲಸ ಮಾಡ್ಲ ಮಗ, ಇನ್ನು ಒಂದ್ ಅರ್ಧ ಮುಕ್ಕಾಲು ಗಂಟೆ ಬಿಡ್ಕೊಂಡೆ ಬಾ. ನಾನೇನು ಬೇಜಾರೇನ್ ಮಾಡ್ಕೊಳಲ್ಲ. ಒಟ್ನಲ್ಲಿ ನೀ ಬರ್ಬೇಕು ಕಣೋ ಆಟೆಯ. ಏನಂದ್ರೆ ನೀನು ಒಂದ್ ಸ್ವಲ್ಪ ಮುಂದಾಳತ್ವ ವಹಿಸಿ ಎಲ್ಲ ಮಾಡ್ತೀಯ, ನಿನ್ಗೂ ಅನುಭವ ಚೆನ್ನಾಗ್ ಗೊತ್ತೈತೆ. ಈಗ ಒಂದ್ ಕೆಲಸ ಮಾಡುವ, ಮಂತ ಹೋಗ್ಬಿಟ್ಟು ನಿಮ್ ಹೆಂಗಸ್ರಿಗೆ ಹೇಳಿ ಹಸ್ಗಳನ್ನೆಲ್ಲ ಬಿಟ್ಕೊಂಡು ಹೋಗ್ಬಿಟ್ಟು ಮೇವೆಲ್ಲ ಕುಯ್ದು ಅಲ್ಲೇ ಹಾಕ್ಬಿಟ್ಟು ಹಸ್ಗಳನ್ನೆಲ್ಲ ಪಾಪ ಹುಡುಗಿ ಹೋಗ್ಬಿಟ್ಟು ಎಲ್ಲ ಮೇವೆಲ್ಲ ಕುಯ್ದು ಹಾಕ್ತಾಳೆ. ತಿರ್ಗಾ ಇನ್ನೊಂದ್ಸಲಿ ಬೇಕಾರೆ ಹಸ್ಗಳನ್ನ ನೋಡ್ಕೊಂತಾಳೆ. ಕೆಲಸ ಎಲ್ಲ ಮುಗಿಸ್ಕೊಂಡ್ ಬೇಕಾರೆ ಇತ್ಲಾಗಿಂದ ತೋಟತಾವ್ಲಿಂದಾನೆ ಬೇಕಾರೆ ಹಸ್ಗಳನ್ನ ಬಿಟ್ಕೊಂಡು ಹೋಗುವಂತೆ. ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ. ಹೋಗ್ಲಾ ಪಾಪ, ಬೇಗ ರೆಡಿ ಆಗ್ಬಾ, ಹೋಗು ಬೇಗ. ಆಗಲ್ ಕಣ್ ಸುಮ್ನೀರ್ ಶಂಕರಾಜ. ಇವಾಗ ನೋಡುದ್ರ ಶಂಕರಾಜ, ನನಗೆ ಬರ್ಬೇಕಂದ್ರೆ ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆಲ್ಲ ಬರಬೇಕು. ಸುಮ್ಕೆ ಅರ್ಧ ಗಂಟೆ 1 ಗಂಟೆ ಹೆಚ್ಚು ಕಮ್ಮಿ ಬಂದ್ಬಿಟ್ಟು ದುಡ್ಡು ಇಸ್ಕೊಳಕ್ಕೆ ನನಗೊಂಥರ ಮನ್ಸಿಗೆ ಏನೋ ಒಂಥರ ಆಗುತ್ತೆ. ನಾನು ಯಾವತ್ತು ಹಿಂಗೆಲ್ಲ ಮಾಡ್ದವನಲ್ಲ, ಒಂಥರ ಆಗುತ್ತೆ. ಸುಮ್ನೀರ್ ಶಂಕರಾಜ. ನೀನು ಮುಂಚಿತವಾಗ್ಲೇ ಹೇಳಿದ್ರೆ ನಾನು ಬರ್ತಿದ್ದೆ. ಇವಾಗ ಬರಕ್ಕಾಗಲ್ ಕಣ್, ಸುಮ್ನೆ ಹೋಗು. ಈಗಳಲ್ಲೇ ಪಾಪ ನಾನು ಆಗಾಗಲ ಹೇಳಕ್ಕಾಗಲ್ಲ ನನ್ನ ಕೈಲಿ. ಮೊದ್ಲೇ ಒತ್ತಾಗೈತಂತ ನಾನು ಇದು ಮಾಡ್ತಿದ್ದೀನಿ. ನೀನು ಬರಕ್ಕಾಗಲ್ಲ. ಸುಮ್ಕೆ ನೀನು ನಮ್ದಕ್ಕೆಲ್ಲ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಸುಮ್ಕೆ ನೀನು ಬಾಯಿ ಮಾತಿಗೆ ಹಂಗಂತ ಹೇಳಿದಂತ ನನಗೂ ಗೊತ್ತೈತೆ. ಸರಿ ಕಣ, ಆಯ್ತು ಬಿಡು. ನಮ್ದಕ್ಕೆಲ್ಲ ಬರೋರಲ್ಲ ನೀವು. ಈ ವಜ್ಜ ಏನಪ್ಪ ಹಿಂಗ್ ಮಾತಾಡುತ್ತೆ. ಮಾತಾಡ್ತಾ ಹೆಂಗ ಬೇಜಾರ್ ಮಾಡ್ಕೊಂಡ್ಬಿಡ್ತೀಯಪ್ಪ ಅತ್ಲಾಗಿ. ನೀನ್ ಹಿಂಗ್ ಬೇಜಾರ್ ಮಾಡ್ಕೊಂಡ್ ನೋಡಿರ ಅತ್ಲಾಗಿ ನನ್ಗೆ ಸುಮ್ನಾದ್ರೂ ಬೇಜಾರ್ ಮಾಡ್ಸಕ್ ಆಗಲ್ಲ. ಏನೋ ಒಂಥರ ಆಗ್ತಿರುತ್ತೆ.
ನನಗೂ ನಮ್ಮ ಅಪ್ಪಯ್ಯಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಚೆನ್ನಾಗಿ ನೋಡ್ಕೊಳ್ತೀರಾ ಪಾಪ. ಕಷ್ಟ ಸುಖದಲ್ಲೆಲ್ಲ ಆಗ್ತೀರಾ. ಹಾಂ, ಏನಪ್ಪ ಮಾಡೋದು ಇವಾಗ? ಈಗಳಜ್ಜ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಗುತ್ತೆ, ಮಾತ್ರ ತಡ ಮಾಡ್ಕೊಂಡು ಬರ್ತೀನಿ. ಇನ್ನೊಂದು 1 ಗಂಟೆನೇ ಅನ್ಕ. ಹ್ಞೂ, ತಡ ಮಾಡ್ಕೊಂಡು ಬರ್ತೀನಿ, ಮಾತ್ರ ಬರ್ತೀನಿ ಕಣ್, ಹೋಗು. ಇನ್ನೇನು ಮಾಡೋಣ? ಸರಿ ಕಣ್ಲಾ ಪಾಪ, ನಾನು ಅದೇ ಅಲ್ವೆಲ್ಲ ಹೇಳಿದ್ದು ನಿನಗೆ. ಈಗಳಲ್ಲೇ ಪಾಪ, ನಾನೇನು ಬೇಜಾರು ಮಾಡ್ಕೊಳಲ್ಲ. 1 ಗಂಟೆ ಏನು, ಇನ್ನೂ ಒಂದು 5 ನಿಮಿಷ ಹೆಚ್ಚು ಕಮ್ಮಿನೇ ಬಾ, ಪರವಾಗಿಲ್ಲ. ಹ್ಞೂ, ಎಲ್ಲರೂ ರೈತರೇ ಅಲ್ವೇ ಅಲ್ಲ ಪಾಪ. ರೈತರ ಕಷ್ಟ ರೈತರುಗಳು ಅರ್ಥ ಮಾಡ್ಕೊಂಡಲ್ಲಿ ಇನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ನಮ್ಗಳ ಕಷ್ಟಗಳ್ನ? ಹೋಗು, ಇನ್ನೇನು ತಲೆ ಕೆಡಿಸ್ಕೊಬೇಡ. ರಪ್ಪನ ಬಾ ಒಟ್ನಲ್ಲಿ, ಸರಿನಾ? ಹಾಂ ಮಗ, ತಿಂಡಿ ಅಂತ ತಿನ್ಕೊಂಬರ್ಬೇಡ ಕಣೋ. ಹ್ಞೂ, ನಿಮ್ಮ ಅಜ್ಜಿ ತಿಂಡಿ ತಗೊಂಬಂದಿರುತ್ತೆ. ತಿಂಡಿ ಬೇಕಾದ್ರೆ ಆಮೇಕೆ ತಿನ್ನುವಂತೆ ಅಲ್ಲೇನೆ. ತಿಂಡಿ ಅಂತ ತಿನ್ಬೇಡ. ಹ್ಞೂ, ಸೀದಾ ಬಂದ್ಬಿಡು ನೀನು. ತಿಂಡಿ ತಿನ್ಕೊಂಡೆಲ್ಲ ನೀನು ಅಲ್ಲೇ ಒತ್ತು ಮಾಡ್ಕೊಂಡು ಕೂತ್ಕೋಬೇಡ, ಹೆಂಗ? ಹ್ಞೂ ಸರಿ ಕಣ, ಆಯ್ತು ಹೇಳಜ್ಜ. ಅಲ್ಲ, ನಮ್ಮ ಅಜ್ಜಿ ಏನು ಮಾಡ್ತಿದ್ದಾಳಂತ ಕಾಣೋಣ. ಅವಾಗಲೇ ನಾನು ಹೇಳಿದ್ದೀನಿ, ರಾತ್ರಿಯಿಂದ ನಾನು ಬಡ್ಕೊಂಡಿದ್ದೀನಿ. ಕೆಲಸದವರೆಲ್ಲ ಅಲ್ಲೇ ಬೇಗ ಬಂದ್ಬಿಡ್ತಾರೆ ಕಣೆ. ಹೊಲ್ತಾವ ತೋಟತಾವ ಎಲ್ಲ ಹೋಗಿರ್ತಾರೆ. ಬೇಗ ಬಂದ್ಬಿಡೆ, ಎಲ್ಲ ಹೂವು ಎಲ್ಲ ಬಿಡ್ಸೋಕ್ಕೆಲ್ಲ ಬಂದಿರ್ತಾರೆ. ನಮ್ಮ ಟೈಮಿಗೆ ಅವ್ರು ಬರಲ್ಲ. ಅವ್ರ ಟೈಮಿಗೆ ನಾವು ಹೋಗ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೋಬೇಕು. ಮಳೆಗಾಲ ಬೇರೆ, ಮಳೆ ಶುರು ಆಗ್ಬಿಡುತ್ತೆ ಅಂತ ಹೇಳಿದ್ರು. ಅವಳದೇ ಅವಳು ಮಾಡ್ತಾಳಲ್ಲ. ಮನೆ ಕೆಲಸ ಯಾವಾಗಲೂ ಇದ್ದೇ ಇರುತ್ತಪ್ಪ. ಹಾಂ, ಏನೇ ಇವಳೆ ಇವಳೆ ಯಾಕಜ್ಜ ತೋಟದ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೀನು ತಿರ್ಗಾ ಮಂತಾವ್ ಬಂದಿದ್ಯಾ? ಇವಳೆ ಇವಳೆ ಅಂತ ಬಡ್ಕೊಂತಿದ್ಯಾ ಒಂದೇ ಸಂಖ್ಯೆ. ಯಾಕೆ, ಏನಾಯ್ತು? ಅಲ್ಲಿ ಕೆಲ್ಸದವರೆಲ್ಲ ಬಂದಿರ್ತಾರೆ, ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಕೆಲ್ಸ ಗಿಲ್ಸ ಒಂದ್ ಸ್ವಲ್ಪ ಹೂವಾಗಿವ ಬಿಡ್ತಾನೆ ಅನ್ನಂಗಿಲ್ಲ. ಬರೀ ಸುಮ್ಕೆ ತಿರ್ಗಾಡ್ತಿರು, ಅತ್ಲಾಗಿಂದ ಇತ್ಲಾಗಿ ಇತ್ಲಾಗಿಂದ ಅತ್ಲಾಗಿ. ಆಮೇಕಿಂದ ನನಗ್ ಸುಸ್ತಾಗ್ತೈತೆ, ನನಗೆ ಆಗ್ತಿಲ್ಲ, ಅದಾಗ್ತೈತೆ ಇದಾಗ್ತೈತೆ ಅಂತ ಸುಮ್ಮ ಕೂತ್ಕೊಂಡ್ಬಿಡು. ಬರೀ ಇದೇ ಆಯ್ತು ನಿಂದು. ನೋಡಿ ಇವಳು ಮಾತಾಡೋದು. ಅಲ್ ಕಡೆ, ಇದ್ಯಾಕೆ ಹಿಂಗ್ ರೇಗಾಡ್ತಿದೀಯು? ನಿನ್ಗೆ ಹೇಳಿದೆ ತಾನೆ, ರಪ್ಪನ ಬಂದ್ಬಿಡೆ ಒಂದ್ರಿಟ್ಟು. ಕೆಲಸವರೆಲ್ಲ ಬಂದಿರ್ತಾರೆ, ಬೇಗ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ನಾವು ಒಂದ್ ಸ್ವಲ್ಪ ಹೋಗ್ಬಿಟ್ಟು ಹೂವಾಗಿವ ಬಿಡ್ಸೋಣ, ಆಳಿಗಾಳು ಸೇರ್ಕೊಂಡ್ಬಿಟ್ಟು ಬೇಗ ಕೆಲಸ ಆಗಿರಿ. ಅತ್ಲಾಗಿ ಕೆಲಸ ಮುಗಿದ್ಬಿಡುತ್ತೆ. ಮಳೆಗಾಲ ಬೇರೆ, ಈ ಮಳೆಲಿ ಕೆಲಸ ಮಾಡಕ್ ಆಗಲ್ಲ, ಮತ್ತೆ ಮಳೆ ಬಂದ್ಬಿಟ್ರೆ ಅಂತ ಹೇಳಿದೀನಿ. ಆದ್ರೂ ನೀನು ತಡ ಮಾಡ್ಕೊಂಡು ನೀನೇ ಬಂದ್ಬಿಟ್ಟು, ನಾನು ಈಟೊತ್ತರೆಗೂ ನಿನ್ಗೆ ಕಣೆ ಕಾಯ್ಕೊಂಡು ನಿಂತಿದ್ದು. ಇಲ್ದಿದ್ರೆ ನಾನು ಅವಾಗ್ಲೇ ನೀನು ತೋಟದ ಹತ್ರ ಹೋಗ್ಬಿಡ್ತಿದ್ದೆ. ನೀನು ಕಾಯ್ಕೊಂಡು ನೀನು ಹುಡ್ಕೊಂಬಂದ್ರೆ ನೀನು ನನ್ನ ಮೇಲೆ ರೇಗಾಡ್ತೀಯಲ್ಲೇ. ಪರವಾಗಿಲ್ಲ ಕಣೆ, ನೀನು ಒಂದ್ರಿಟ್ಟು ನಡಿಯ, ಹೋಗೋಣ, ಬೇಗ ಒತ್ತಾಯ್ತು. ನನಗ್ ಕಾಯ್ಕೊಂಡಿದ್ದೆ ಅನ್ನು. ನಾನು ಏನ್ ಮಾಡ್ಲಿ ಹೇಳು? ನನಗೂ ಒಂದ್ರಿಟ್ಟು ಕೆಲ್ಸಗಳಿದ್ದು. ತಿಂಡಿ ಎಲ್ಲ ಮಾಡಾದ್ಮೇಲೆ ಆ ಪಾತ್ರೆಗಳೆಲ್ಲ ಒಂದ್ ಸ್ವಲ್ಪ ಹಂಗೆ ಇದಾಗಿದ್ವು. ಪಾತ್ರೆಗಳೆಲ್ಲ ಬೆಳಕೊಂಬರ ಅಷ್ಟೊತ್ತಿಗೆ ಒಂದ್ರಿಟ್ಟು ಒತ್ತಾಯ್ತು ಆಟೆಯ. ಇನ್ನೇನ್ ನಡಿ ಹೋಗೋಣ ಹಂಗಾರೆ. ತಿಂಡಿ ಎಲ್ಲ ಮಾಡ್ಕೊಂಡ್ ಆಗೈತೆ, ನಡಿ ಇನ್ನೇನು ಹೋಗೋಣ. ಒತ್ತಾಯ್ತು ಕಣಜ್ಜ. ಇವಾಗ ತಿಂಡಿ ಗಿಂಡಿ ಏನಾರು ತಗೋಬೇಕಾ? ಏನ್ ತಿಂಡಿ ಮಾಡ್ಕೊಂಡ್ ಬಂದಿದಾರ ಎಲ್ಲಾರು? ಎಷ್ಟು ಜನ ಬರ್ತಿದ್ದಾರೆ? ಇನ್ನೇನು 3 ಜನ ಬಂದಿದ್ದಾರೆ. 4 ಜನ ಕೇಳಿದ್ದು, 3 ಜನ ಬರ್ತಿದ್ದಾರೆ. ಅವರೆಲ್ಲ ತಿಂಡಿ ತಿಂದಿದಾರಂತೆ ಕಣಮ್ಮ. ಮಂತವೆಲ್ಲ ಹೋಗಿ ಇನ್ನೇನು ನಡ್ರಮ್ಮ ತಿಂಡಿ ತಗೊಂಬರ್ತಾರೆ. ನಡ್ರಿ ಹೊಲತಾವ್ ಕೆಲಸ ಮಾಡೋಣ, ಬೇಗ ಬೇಗ ಒತ್ತಾಯ್ತು ಅಂತ ಕರೆದೆ ಎಲ್ಲಾರ್ಗು. ಮುಖಂಡ ಶಂಕರಾಜ, ಹೋಗಿರ್ತೀವಿ, ತಿಂಡಿ ಏನು ತಗೊಂಬರ್ಬೇಡ, ನಾವೆಲ್ಲ ತಿಂಡಿ ತಿನ್ಕೊಂಡಿದೀವಿ. ಇನ್ನೇನು ತಿಂಡಿ ಏನು ಬೇಡ ನಮಗೆ. ಸದ್ಯಕ್ಕಿಗೆ ಏನಾರು 12-1 ಗಂಟೆಗೆ ಟೀ ಕಾಫಿ ಕುಡಿಯಂಗೆ ಏನಾರು ಟೀ ಏನಾರು ಮಾಡ್ಕೊಂಬರ್ರಿ ಅದ್ರ ಜೊತೆ ಅಂತ ಹೇಳಿರು. ಸರಿ ಕಣ್ರಮ್ಮ, ಆಯ್ತು, ನೀವು ಹೊಲ್ತಾ ಹೋಗಿರಿ, ಇನ್ನೇನು ಅಲ್ಲೇ ಹೂವು ಬಿಡಿಸ್ತೀರಿ, ನಾನು ಬರ್ತೀನಿ ಅಂತ ಹೇಳಿ ಬಂದೆ. ಅಲ್ಕಣಜ್ಜ, ನೀನು 4-5 ಜನ ಕೇಳ್ಕೊಳ್ತೀರಂತ ಹೇಳ್ಬಿಟ್ಟು ಇವಾಗ ನೋಡಿರೋ ಬರೀ 3 ಜನ ಬಂದಿದಾರ ಅಂತ ಹೇಳ್ತೀಯ? ನೀನು ಮಾಡವೆಲ್ಲ ಬರೀ ಇಂಥದೇ ಕಣ್, ಹೇಳು, ಕರೆಕ್ಟ್ ಆಗಿ ಹೇಳ್ಬೇಕಿತ್ತಾನೆ. ಇವಾಗ ಬರೀ 3-4 ಜನ ಎಲ್ಲ ಎಷ್ಟಂತ ಮಾಡೋಣ ನಾವು ಇಬ್ರಾಳನೇನೆ? ಆಗಲ್ ಕಣಜ್ಜ, ನನ್ಗೂ ಮಂತವ ಕೆಲಸ ಮಾಡೋಣ, ನಾನು ಬಂದು ತೋಟತಾವ್ ಕೆಲಸ ಮಾಡೋಣ. ನೀನೇ ಒಂದ್ರೇಟು ಅರ್ಥ ಮಾಡ್ಕೋಬೇಕಣಪ್ಪ. ಒಂದ್ 5-6 ಜನ ಹೇಳ್ತೀನಂತ ಹೇಳ್ಬಿಟ್ಟು ಬರೀ 3 ಜನ ಬಂದಿದಾರಂತ ಹೇಳಿದ್ರೆ ಎತ್ಲಾಗಿಂದ ಸಾಕಾಗುತ್ತೆ. ನಾನು ಏನ್ ಮಾಡನೆ, ಸುಮ್ಕಿರಿ, ನನ್ನ ಮೇಲೆ ರೇಗಾಡ್ಬೇಡ ಕಣೆ. ಅವನು ಇವನ್ ಜಗಣಂಗೆಲ್ಲ ಹೇಳ್ಕೊಂಡಿದ್ದೆ ಕಣೆ. ಆ ಜಗಣಂಗ್ ಹೇಳ್ಕೊಂಡಿದ್ದೆ, ಆ ನಿಂಗಣ್ಣಂಗ್ ಹೇಳ್ಕೊಂಡಿದ್ದೆ, ಎಲ್ಲಾರ್ಗು ಹೇಳ್ಕೊಂಡಿದ್ದೆ. ನೋಡಿದ್ರೆ ಯಾರು ಬರೋದು ಬಿಡಬೇನೆ. ಸಂಜೆ ಕಡೆಯಿಂದ ಎಲ್ಲಾರು ಅಲ್ಲಿ ಡೈರಿ ತಾವು ಸಿಕ್ಕಿದ್ರಲ್ಲ, ಎಲ್ಲಾರ್ಗು ಹೇಳ್ ಬಂದಿದ್ದೆ. ಸರಿ ಕಣ, ಆಯ್ತು ಶಂಕರಾಜ, ಬರ್ತೀವಿ ಕಣ, ಹೇಳು, ಪುರ್ಸೊತ್ತಾಗಿ ಇದೀವಿ ಅಂತ ಹೇಳಿದ್ರು. ನೋಡಿರೆ ಇವಾಗ ನೋಡಿರೆ ಬೆಳಿಗ್ಗೆ ಬಂದು ಹೋಗಿ ಕರಿತೀನಿ. ಇಲ್ಲಿ ಕಣಜ, ಒಂದ್ ಸ್ವಲ್ಪ ಕೆಲಸ ಇದಾವೆ ನಮ್ಗೂನು, ನಾಳೆ ಬರ್ತೀವಿ, ನಾಡ್ದು ಬರ್ತೀವಿ, ಆಚೆ ನಾಡ್ದು ಬರ್ತೀವಿ, ಹಂಗೆ ಹಿಂಗೆ ಅಂತ ಹೇಳ್ತಿದಾರಲ್ಲಿ. ಇನ್ನೇನು ಮಾಡೋಣ ಹೇಳಮ್ಮ? ಹಿಂಗೆಲ್ಲ ಮಾತಾಡ್ತಾರೆ ಅಂದಮೇಲೆ ಸುಮ್ಕೆ ಇವರೆಲ್ಲ ಬರಲ್ಲ, ಇವ್ರಿಗೆ ನೆಚ್ಕೊಂಡ್ರೆ ಆಗಲ್ಲ. ಆಗಷ್ಟಾಗ್ಲಿ, ಬರೋಷ್ಟು ಎಷ್ಟು ಜನ ಬರ್ತಾರೋ ಅವ್ರಿಗೆ ಸೇರಿಸ್ಕೊಂಡು ಇನ್ನೇನು ಮಾಡೋಣ ಅಂತ ಸುಮ್ಕೆ ಬಂದೆ. ಇನ್ನು ಅವ್ನು ಇವನ್ ಸಿಕ್ಕಿದ್ದ ಕಣಮ್ಮ, ಅವನು ನಮ್ಮ ರಾಜಣ್ಣ ಸಿಕ್ಕಿದ್ದ. ಅವ್ನು ರಾಜಣ್ಣ ಪಾಪ ಅಲ್ಲೇ ಅರ್ಧ ದಾರಿಲೇ ಸಿಕ್ಕಿದ್ದ. ಇದ್ಯಾಕೆ ಶಂಕರಾಜ ಹಿಂಗ್ ನಿಂತಿದೀಯಾ, ಯಾರ್ಗ ಕಾಯ್ಕಣ್ಣ ಅಂತ ಹೇಳಿರು. ನಾನು ಏನ್ ಇಲ್ಕೊಂಡ ಮಗ, ನಿಮ್ಮ ಅಜ್ಜಿ ಬರುತ್ತೆ, ತೋಟದ ಹತ್ರ ಹೋಗ್ಬೇಕಿತ್ತು, ಒಂದ್ ಸ್ವಲ್ಪ ಹೂವು ಬಿಡ್ಸೋಕೆ ಹೋಗ್ತಿದೀವಿ, ಹೂವು ಹಾಕಿದೀವಿ ಅಂತ ಹೇಳ್ದ. ಅದಕ್ಕೆ ಬರ್ತೀಯಲ್ಲ ಮಗ, ಹಿಂಗಿಂಗೆ
ಕೂಲಿಯವರೆಲ್ಲ ಬರ್ತಿಲ್ಲ ಒಂದ್ ಸ್ವಲ್ಪ ಕೆಲಸದವ್ರು. ಒಂದು 5-6 ಜನ ಬರ್ತೀವಂತ ಹೇಳಿದ್ರು, ಬರೀ 3 ಜನ ಬರ್ತಿದ್ದಾರೆ. ಬಾರ್ಲ ಮಗ, ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೋಬೇಕಂತ ಹೇಳ್ದೆ. ಅವನು ಇದ್ದವನು, ಇಲ್ಲ ಕಣಜ ಬರೋಕ್ಕಾಗಲ್ಲ, ನೀನು ಮೊದಲೇ ಹೇಳಿದ್ರೆ ಬರ್ತಿದ್ದೆ, ಇವಾಗ ಎಲ್ಲಿ ಬರೋಕ್ಕಾಗುತ್ತೆ, ಹಂಗೆ ಹಿಂಗೆ ಅಂತ. ಆಮೇಕಿಂದ ಒಂದ್ ಗಂಟೆ ತಡ ಮಾಡ್ಕೊಂಡ್ರು ಬಂದ್ರು ಪರವಾಗಿಲ್ಲ ಬಾರ್ಲ ಮಗ ಅಂತ ಹೇಳಿದಕ್ಕೆ, ಸರಿ ಕಣ್ ಶಂಕರಜ್ಜ ಆಯ್ತು ಬರ್ತೀನಿ, ನೀನು ಹೋಗಿರು ಹಂಗಾರೆ ಅಂತ ಹೇಳಿದಾನೆ. ಹ್ಞೂ. ಏನಂದ್ರೆ ಅವನೇನ್ ತಿಂಡಿ ತಿನ್ಕೊಂಬರ್ತಾನೋ ತಿಂಡಿ ತಿನ್ಕೊಂಬರಲು ಒಂದು ಗೊತ್ತಿಲ್ಲ. ಒಟ್ನಲ್ಲಿ ತಿಂಡಿ ಅಂತ ತಿನ್ಕೊಂಬರ್ಬೇಡ್ಕಂಡ್ಲ ಮಗ, ಬೇಕಾದ್ರೆ ನಿಮ್ಮ ಅಜ್ಜಿ ತಗೊಂಬರುತ್ತೆ ಬಾ ಅಂತ ಹೇಳಿದೀನಿ ಒಂದ್ ಮಾತು. ಹ್ಞೂ. ಸರಿ ಕಣ, ಆಯ್ತು ನೋಡಿ, ಇನ್ನೇನು ಮಾಡಕ್ಕಾಗುತ್ತೆ. ನೀನು ಮಾಡವೆಲ್ಲ ಇಂಥದ್ದೇ ಅಂತ ನನಗೆ ಚೆನ್ನಾಗೇ ಗೊತ್ತಿತ್ತು. ನೆನ್ನೆ ಗೊತ್ತಾಯ್ತು ನನಗೆ. ನೀನು ಸುಮ್ಕೆ ಏನೋ ಕಾಟಾಚಾರಕ್ಕೆ ಹೇಳ್ಬೇಕು ಹಂಗೆ ಹೇಳ್ ಬರೋದಲ್ಲ, ಕರೆಕ್ಟಾಗಿ ಹೇಳ್ ಬರ್ಬೇಕು ಕೆಲ್ಸದವ್ರಿಗೆ. ಅವ್ರಿಗೂ ಬೇಕಾದಷ್ಟು ಕೆಲಸ ಇರ್ತವೆ, ಬರೀ ನಿಂದು ಒಬ್ರದೇ ಅಲ್ಲ, ಎಲ್ಲಾರ್ದು ಪಾಪ ಒಪ್ಕೊಂಡಿರ್ತಾರೆ. ಕರೆಕ್ಟಾಗಿ ಹೇಳ್ ಬರ್ಬೇಕು. ಬರ್ತೀವಿ ಕಂಡ್ರಲ್ಲ ಪಾಪ, ಬರ್ರಿ ಬರ್ರಿ ಕರೆಕ್ಟಾಗಿ ಬರ್ರಿ ಅಂತ ಹೇಳ್ ಬಂದ್ರೆ ಪಾಪ ಅವ್ರು ಬರ್ತಾರೆ. ನೀನ್ ಏನ ಹೇಳ್ಬೇಕು ಹಂಗೆ ಹೇಳ್ ಬಂದ್ಬಿಟ್ರೆ ಬಂದ್ಬಿಡ್ತಾರ ಅವರು. ಕಡೆ ಸುಮ್ಕೆನೆ ನನ್ನ ಮೇಲೆ ರೇಗಾಡ್ಬೇಡ ಕಣೆ. ಇವಾಗ ಹೋಗಿ, ಇವಾಗ ಗೊತ್ತಾಯ್ತು. ಹೋಗೋಣ, ಇನ್ನೇನು ತೋಟದತ್ರ ಹೋಗ ನಡಿ ಬೇಗ. ಅವರೆಲ್ಲ ಕೆಲಸದವ್ರು ಬಂದ್ಬಿಟ್ಟು ಅಲ್ಲೇ ಹೂವು ಎಲ್ಲ ಬಿಡಿಸ್ತಿರ್ತಾರೆ. ರಪ್ಪನ ಹೋಗ್ಬಿಟ್ಟು ನಮಗೂ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ ನಡಿ. ನಾವೇನು ಅವ್ರಂತೇನೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಆದರೂ ಅವ್ರಿಬ್ರು ಒಬ್ರು ಮಾಡೋದ್ ಕೆಲಸನ ನಾವು ಇಬ್ಬರಿಂದ ಅದ್ರದ್ದು ಮಾಡಿದ್ರೆ ಇನ್ನೊಬ್ರು ಕೆಲಸದವ್ರದ್ದು ಕೂಲಿನಾರು ಉಳಿಯುತ್ತೆ, ಒಂದ್ ಸ್ವಲ್ಪ ಬೇಗನೂ ಆಗ್ಬಿಡುತ್ತೆ. ನಡಿ, ಸುಮ್ಮನೆ ಮಂತಾವ್ ಕೂತ್ಕೊಂಡು ಇನ್ನೇನು ಮಾಡೋಣ. ಹಸ್ಗಳೆಲ್ಲ ಇನ್ನೇನು ತೋಡತಾವೆಲ್ಲ ಕಟಾಕ್ ಬಂದಿದ್ದೀನಿ. ಮೇವೆಲ್ಲ ಕುಯ್ದು ಹಾಕಿ ಬಂದಿದ್ದೀನಿ. ಮೇವು ತಿನ್ಕೊಂತಿದ್ದಾವೆ, ಅವು ತಿಟ್ಟಿಗೆ ಅವು ಆರಾಮಾಗಿದ್ದಾವೆ. ಆಮೇಲೆ ಒಂದು 11 ಕಾಲಿಗೆ ಹೋಗಿ ಇನ್ನೊಂದ್ಸಲಿ ನೀರೆಲ್ಲ ಕುಡಿಸಿ ಇನ್ನೊಂದ್ಸಲಿ ಮೇವೆಲ್ಲ ಹಾಕಿ ಬಂದ್ರೆ ಆರಾಮಾಗಿ ಮೇವೆಲ್ಲ ತಿನ್ಕೊಂಡು ಮೇಲ್ಕ್ ಹಾಕೊಂಡು ಕುಡ್ಕೊಂತಾವೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಅತ್ಲಾಗಿಂದ ಬಿಡ್ಕೊಂಬಂದ್ರೆ ಆಗುತ್ತೆ. ನಡಿ, ಇವಾಗ ನಾವು ಹೋಗೋಣ, ತೋಟತಾ ಹೋಗೋಣ, ನಡಿ ಬೇಗ. ನೀನು ತಿಂಡಿ ಮಾಡ್ಕೊಂಡ, ನೀನು ತಿಂಡಿ ತಿಂದಿದ್ರೆ ಅತ್ಲಾಗಿ ನಡಿ. ತಿಂಡಿ ತಿಂದಿಲ್ಲ ಅಂದ್ರೆ ಬೇಗ ತಿನ್ಕೊಂಬತ್ತೆ ಹೋಗೋಣ. ಕಣಜ, ಎತ್ಲಾಗಿಂದ ತಿನ್ನ ಇಷ್ಟು ಬಿರನೆ ನನ್ ತಿಂಡಿ ನೀನೇ ಹೇಳು. ಒಂದ್ ಗಳಿಗೆ ಪುರ್ಸತ್ತಿಲ್ದಲೆ ಅದು ಇದು ಕೆಲಸಗಳನ್ನ ಮಾಡ್ತಾನೆ ಇದೀನಿ ಅವಾಗ್ಲಿಂದ. ನಾನು ತಿಂಡಿ ಆಗಿದ್ರೆ ಬಾ ಅತ್ಲಾಗ ಹೋಗೋಣ ಅಂತ ಹೇಳ್ತೀಯಪ್ಪ ನೀನು. ಬೆಳಗ್ಗೆಯಿಂದ ಬೇರೆ ನೀನ್ ಬೇರೆ ಇರಲ್ವಾ ಇವತ್ತು? ಎಲ್ಲ ಹಸ್ಗಳು ಶೆಡ್ ಹತ್ರ ಎಲ್ಲ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಎಲ್ಲ ಮಾಡ್ಬಿಟ್ಟು ಇಲ್ಲ ಮಂತಾವ್ ಬಂದ್ಬಿಟ್ಟು ಎಲ್ಲ ಕಸ ಗಿಸ ಎಲ್ಲ ಹೊಡೆದು ಎಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಗೀತ್ರೆ ಎಲ್ಲ ಬೆಳೆದು ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಇನ್ನೇನು ಇವಾಗ ಒಂದ್ ಗಳಿಗೆ ಸ್ವಂಟ ನೆಟ್ಟಗ್ ಮಾಡೋದಂದ್ರೆ ಅಷ್ಟಲ್ಲಿ ನೀನು ಬಂದ್ಬಿಟ್ಟೆ. ಸರಿ ಕಣ, ಆಯ್ತು ಹೋಗು, ತಿಂಡಿ ಮಾಡ್ಕೊಂತೀನಿ ಬಾ. ನೀನು ತಿಂಡಿ ತಿನ್ಕ, ಇಬ್ರಾಳು ತಿನ್ಕೊಂಡು ಹೋಗೋಣ ಅತ್ಲಾಗ ಬೇಗ. ಇಲ್ ಕಣೆ, ನಾನು ತಿಂಡಿ ಎಲ್ಲ ತಿಂದಾಯ್ತು. ನಾನು ತಿಂಡಿ ತಿನ್ಕೊಂಬಂದೆ. ಇವಾಗ ನಾನೇನ್ ತಿಂಡಿ ಗಿಂಡಿ ಅಂತ ತಿನ್ನಲ್ಲ, ನೀನ್ ತಿನ್ಕ ತಿಂಡಿ. ಹೇಳದೆ ಮರ್ತು ಬಿಟ್ಟೆ ಕಣೆ. ಇವಾಗ ಇನ್ನೇನು ಅಲ್ಲಿ ತಿಂಡಿ ತಿನ್ನೋರಿನ್ ಯಾರು ಇಲ್ಲ. ಮಧ್ಯಾಹ್ನ ಅಷ್ಟೊತ್ತಿಗೆ ಇನ್ನೇನು ಕೆಲಸನೇ ಮುಗಿದು ಬಿಡುತ್ತೆ. ಅದಕ್ಕೆ ಒಂದು 12-1 ಗಂಟೆ ಅಷ್ಟೊತ್ತಿಗೆ ಅವರಿಗೆ ಟೀ ಒಂದ್ಸಲಿ ತಗೊಂಬರ್ಬೇಕಲ್ವಾ. ಫ್ಲಾಸ್ಕಲ್ಲಿ ಟೀ ಕಾಯಿಸ್ಕೊಂಡು ಅಕ್ಕ ಹಂಗೆ ಪಾಪ ಚಳಿಗೂ ಅದಕ್ಕೂ ಒಂಥರ ಅವ್ರಿಗೂ ಏನಾರ ತಿನ್ಬೇಕು ಅನ್ನಿಸ್ತಿರುತ್ತೆ ಹೊಲದಲ್ಲಿ ಕೆಲಸ ಮಾಡೋರ್ಗೆ. ಮಂಡಕ್ಕಿ ಪುರಿನೂ ಬೋಂಡ ಮಾಡ್ಕ. ಸಾಕು, ಇನ್ನೇನು ಬೇಡ. ಒಂದು ಅರ್ಧ ಗಂಟೆ ತಡ ಮಾಡ್ಕೊಂಡೆ ಬಾ ಬೇಕಾರೆ. ನಾನು ಹೋಗಿರ್ತೀನಿ. ನಾನು ಹೋಗ್ಬಿಟ್ಟು ಅವ್ರ ಜೊತೆ ಹೂವು ಎಲ್ಲ ಬಿಡಿಸ್ತಿರ್ತೀನಿ. ನೀನಷ್ಟಲ್ಲಿ ಮಾಡ್ಕೊಂಡ್ ಬಂದ್ಬಿಡು ತಿಂಡಿ ತಿನ್ಕೊಂಡು. ಹೆಂಗ ಬೇಗ ಬಂದ್ಬಿಡ್ಬೇಕು ನೋಡು, ಮತ್ತೆ ಒತ್ತು ಮಾಡಬಾರ್ದು ಮತ್ತೆ. ಅಲ್ಕಣಜ, ನೀನ್ ಎಲ್ಲಿಂದ ತಿಂಡಿ ತಿನ್ಕೊಂಡ್ ಬಂದೆ ನೀನ್ ಇವಾಗ? ಬೆಳಿಗ್ಗೆಯಿಂದ ನೀನು ಮಂತಾವ್ಲೆ ಬಂದಿಲ್ಲ, ಅದೆಲ್ಲಿಂದ ತಿಂಡಿ ತಿನ್ಕೊಂಡ್ ಬಂದಾಗ ನೀನು? ಯಾರ ಮಂತಾವ್ ತಿಂಡಿ ತಿನ್ಕೊಂಡ್ ಬಂದೆ? ಕೊಡೆ ನೋಡೆ, ನೀನು ಮಾತಾಡೋದು ಹೆಂಗ್ ಮಾತಾಡ್ತೀಯ ಅಂತೂ. ಬೆಳಗ್ಗೆಯಿಂದ ನನಗೆ ಪುರ್ಸತ್ತಿಲ್ಲ. ಒಂದ್ ಗಳಿಗೆದೂ ಬರೀ ಕೆಲಸದವ್ರಿಗೆಲ್ಲ ಕರೆದು ತೋಟದ ಹತ್ರ ಹೋಗ್ರಪ್ಪ ಅಂತ ಬಂದು ಎಲ್ಲಾರ್ಗೂ ಕಳ್ಸ್ ಬಂದಿದ್ದೆ ಆಗೈತೆ ನನಗೆ. ಒಂದ್ ಗಳಿಗೆನೂ ಪುರ್ಸತ್ತಿಲ್ಲ ಅಂತದ್ರಲ್ಲಿ ಇವ್ರ ಮಂತ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡ್ ಬಂದಿದ್ಯಲ್ಲ ಜಾ ಅಂತ ಬೈತಿದ್ಯಲ್ಲಿ. ಪರವಾಗಿಲ್ಲ ಕಣೆ, ನೀನು ಅಂತರು ಎಲ್ಲೂ ಹೋಗಿರಲ್ ಕಣೆ. ಅತ್ಲಾಗಿಂದ ಬರ್ತಿರ್ಬೇಕಾದ್ರೆ ಇವನು ಗಿರೀಶಂದು ಹೋಟ್ಲ ಹತ್ರ ಹಂಗೆ ನಿಂತಿದ್ದೆ. ಎಲ್ಲಾರು ಮಾತಾಡ್ತಿದ್ರು. ಮಾತಾಡ್ತಾ ನನಗೂ ಯಾಕೆ ಒಟ್ಟಸ್ನಂಗ ಆಗಿತ್ ಕಣೆ. ಅಲ್ಲೇ ತಿಂಡಿ ತಿನ್ಕೊಂಡ್ ಬಂದ್ಬಿಟ್ಟೆ. ಅದಕ್ಕೆ ಇವಾಗ ಏನು ಆಗಲ್ಲ, ನಾನು ಹೊಟ್ಟೆ ತುಂಬಾ ತಿನ್ಕೊಂಡಿದೀನಿ. ನೀನು ಹೋಗಿ ನೀನ್ ತಿಂಡಿ ತಿನ್ಕೊಂಡು ನಾನು ಹೇಳಿದ್ದೆಲ್ಲ ಮಾಡ್ಕೊಂಡ್ ಬಂದ್ಬಿಡು. ರಪ್ಪನ್ ಬಂದ್ಬಿಡ್ಬೇಕು ನೋಡಮ್ಮ ನೀನು. ಮತ್ತೆ ಒತ್ ಮಾಡ್ಕೊಂಡ್ ಬರಬಾರ್ದು. ಮತ್ತೆ ಇವಾಗ್ಲೇ ಹೇಳ್ತಿದೀನಿ, ನನಗೆ ಅಲ್ಲಿ ಕಾಯ್ಕೊಂಡು ನಿನ್ಕೊಳಕ್ ಆಗಲ್ಲ. ಕೆಲಸದವರೆಲ್ಲ ಬಂದಿದಾರ ಅಂದ ಮೇಲೆ ಅವರಿಗೆಲ್ಲ ಬೇಜಾರು ಮಾಡಿಸ್ಬಾರ್ದು. ಟೈಮ್ ಸರಿಯಾಗಿ ಊಟ ತಿಂಡಿ ಟೀ ಕಾಫಿ ಎಲ್ಲ ಕೊಡ್ತಿರ್ಬೇಕು ಪಾಪ ತಿನ್ನಕ್ಕೆ. ಆವಾಗ ಪಾಪ ಅವರು ಒಂದ್ ಸ್ವಲ್ಪ ಖುಷಿಯಿಂದ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಇವಾಗ ನಮ್ಮನೆ ಕೆಲ್ಸಕ್ಕೆ ಬಂದಿದಾರ ಅಂದ್ಮೇಲೆ ನಾವು ಚೆನ್ನಾಗಿ ನೋಡ್ಕೋಬೇಕಣೆ ಅವರಿಗೆ. ಅದಕ್ಕೆ ಹೇಳ್ತಿರೋದು, ರಪ್ಪನ್ ಬಂದ್ಬಿಡು. ಸರಿ ಕಣ, ಆಯ್ತು ಹೇಳು, ನಾನು ಬರ್ತೀನಿ. ಇನ್ನೇನ್ ಹೇಳ್ಬೇಡ, ನನಗೆ ಗೊತ್ತೈತೆ. ಚೆನ್ನಾಗಿ ಮಾಡ್ಕೊಂಡ್ ಬರ್ತೀನಿ, ಹೊಟ್ಟೆ ತುಂಬಾ ತಿನ್ನಂಗೇನೇನೆ. ಅಲ್ಕಣಜ, ಬರೀ ಹೋಟ್ಲಲ್ಲಿ ತಿಂದಿದಂತಿದ್ಯಾ? ಅದೆಷ್ಟು ಹೊಟ್ಟೆ ತುಂಬಿರುತ್ತೆ? ಬಾ ಒಂದ್ರೇಟು. ಅದ್ ಯಾವಾಗ ತಿಂದಿದ್ದ ಏನೋ ಗೊತ್ತಿಲ್ಲ. ಉಪ್ಪಿಟ್ಟು ಮಾಡಿದೀನಿ, ತಿನ್ಕೊಂಡು ಹೋಗ್ಬೇಡ ಅತ್ಲಾಗಿ. ಒಂದ್ ಪ್ಲೇಟಲ್ಲಿ ಹಾಕೊಂಡ್ ಬರ್ತೀನಿ, ಇಲ್ಲೇ ತಿನ್ನುವಂತೆ ತಡಿ.
ಈ ಕಡೆ ಹೋಗಿ ನಾನು ಹೊಟ್ಟೆ ತುಂಬಾನೇ ಊಟ ಮಾಡ್ಕೊಂಡ್ ಬಂದಿದ್ದೀನಿ, ತಿಂಡಿ ತಿನ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿರೋನು ಪದೇ ಪದೇ ಹೇಳ್ತಿರ್ತೀಯಮ್ಮ. ಒತ್ತಾಗೈತೆ ಹೋಗಿ ಸುಮ್ಕೆ. ಹಂಗೇನಾದ್ರೂ ನಾನು ಹೊಟ್ಟೆ ಹಸ್ದಂಗೆ ಇದ್ದಿದ್ರೆ ನಾನು ಸುಮ್ಕಾರ ಇರ್ತಿದ್ನ. ಒಳಗೆ ತಿಂಡಿ ಹಾಕಂಬ ಅಂತ ಹಾಕಿಸ್ಕೊಂಡು ತಿನ್ಕೊಂಡೆ ಹೋಗ್ತಿದ್ದೆ ಆರಾಮಾಗಿ. ಹಿಂಗೆಲ್ಲ ನಾನು ಹೇಳೋನಲ್ಲ, ಹೋಗು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೆ ಬಂದಿದ್ದೀನಿ, ತಿಂಡಿ ತಿನ್ಕೊಂಡು ಹೋಗೇ ಇರ್ಲಿ, ನೀನ್ ತಲೆ ಕೆಡಿಸ್ಕೊಬೇಡ. ಇವಾಗ ರಪ್ಪನೋಗ್ರ ಅಪ್ಪನ ಕೆಲಸ ಮಾಡ್ಕೊಂಡ್ ಬಂದ್ಬಿಡ ಹೋಗಮ್ಮ. ನಾನು ಹೇಳಿದ್ದೆಲ್ಲ ಮಾಡ್ಕೊಂಡು ಚೆನ್ನಾಗ್ ಬಾ. ನಾನು ಬರೋದ ಇನ್ನು ಒತ್ತಾಯ್ತು. ಟೀನಾ ಆ ಫ್ಲಾಸ್ಕಲ್ಲಿ ಹಾಕೊಂಬಂದ್ಬಿಡು. ಅದು ದೊಡ್ಡದಾಗೈತೆ ನೋಡು, ಸ್ಟೀಲಿಂದು ತಗೊಂಬಂದಿದ್ವಲ್ಲ ಅವತ್ತು, ಅದನ್ನ ಅದ್ರಲ್ಲಿ ಹಾಕೊಂಬ. ಅದ್ರಲ್ಲಂದ್ರೆ ಬಿಸಿ ಬಿಸಿಯಾಗಿ ಇರುತ್ತೆ. ಒಂದು ಇಟ್ಟು ಆರ್ಕಣಲ್ಲ, ಏನಿಲ್ಲ, ತಣ್ಣಗಾಗಲ್ಲ. ಅದಕ್ಕೆ ಹೇಳ್ತಿರೋದು, ಅದ್ರಲ್ಲಿ ಹಾಕೊಂಬಂದ್ಬಿಡು. ಹೆಂಗ? ಅಲ್ಕಣಜ, ನನಗ್ ಗೊತ್ತಿಲ್ವಾ ಯಂತ್ರದಲ್ಲಿ ಹಾಕೊಂಡ್ ಬರ್ಬೇಕಂತ. ಪದೇ ಪದೇ ಹಿಂಗೆಲ್ಲ ಹೇಳ್ತಿರ್ಬೇಡ ನೀನು. ಸುಮ್ಮಕ್ ಹೋಗ್, ನೀನ್ ಕೆಲಸ ಮಾಡ್ಕೊಂಡ್ ಹೋಗ್ ನೀನು. ಹೋಗ್ ನೀನು ಮೊದ್ಲು, ಇವಾಗ ತೋಡ್ತಾ ಹೋಗು. ಸುಮ್ನೆ ನನಗ್ ತಲೆ ತಿನ್ಬೇಡ. ಸರಿ ಕಣ, ಆಯ್ತು ಬಿಡ, ಹೋಗ್ತೀನಿ. ಅದ್ಯಾಕೆ ಹಿಂಗ್ ರೇಗಾಡ್ತೀಯೋ? ಅಯ್ಯೋ 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 ಅಯ್ಯೋ, ಏನೋ ಒಂದು ಮಾತು ಹೇಳ್ತೀನಮ್ಮ. ಅದಕ್ಕೆ ನೀನೆ ರೇಗಾಡ್ಕೊಂಡ್ ಬರ್ತೀಯಲ್ಲ ನನ್ನ ಮೇಲೆ. ಏನೋ ನಮ್ಮ ಅಜ್ಜಿ ಕೈಲಿ ಆಗಲ್ಲ ಒಂದಿಟ್ಟು ಕೆಲಸ ಗಿಲ್ಸ ಮಾಡ್ಸತ್ಲಾಗಿ, ಬೇಗ ಹೋಗೋಣ ಅತ್ಲಾಗಿ, ಹೊಲತ್ತವ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತ ನಾನೇನೋ ಹೇಳಕ್ ಹೋದ್ರೆ ನನ್ನ ಮೇಲೆ ರೇಗಾಡ್ತಿರ್ತೀಯಮ್ಮ. ಸರಿ ಕಣ, ಆಯ್ತು ಬಿಡ್ತಾಯಿ, ನಾನೇನು ಮಾತಾಡ್ಸೋಕ್ ಬರಲ್ಲ ಇನ್ ನಿನ್ಗೆ. ಶಾಂತಕಯ್ಯ ಮಾತಾಡ್ತಾನೆ ಇಲ್ಲೋ? ಏನ್ ಸಮಾಚಾರ? ಏನ್ ಮಾಡಿದ್ದೆ? ತಿಂಡಿ ತಿಂಡಿ ಮಾಡಿದ್ದ, ಅಡಿಗೆ ಮಾಡಿದ್ದ? ಏಯ್, ಇದ್ಯಾಕೆ ಜಯಮ್ಮ ಹಿಂಗ್ ಹೇಳ್ತೀಯ? ಮಾತೆತ್ತರೆ ಮಾತಾಡ್ತಲ್ಲ ಅಂತ ಹೇಳ್ತೀಯ. ನಿನ್ಗೆ ಯಾವತ್ತಾನೆ ಮಾತಾಡ್ಸಂಗಿದ್ದೀನಿ ನಾನು. ನೋಡು ನೀನ್ ಹೆಂಗ್ ಮಾತಾಡ್ತೀಯ ಅಂತ ನೀನು. ಇವತ್ತಿನವರೆಗೂ ನಿನ್ ಮೇಲೇನಾದ್ರೂ ಯಾವತ್ತಾದ್ರೂ ಮುನಿಸ್ಕೊಂಡಿದ್ದೇನೆ ನಾನು? ಮಾತೆತ್ತರೆ ಯಾವಾಗ ನೋಡಿರೋನು ಮಾತಾಡ್ತಿಲ್ಲ ಕಣ ಶಾಂತಕಯ್ಯ. ಏನ್ ಸಮಾಚಾರ ಅಂತ ಕೇಳ್ತೀಯ? ಕಣ ಶಾಂತಕಯ್ಯ, ಸುಮ್ನೆ ತಮಾಷೆ ಮಾಡನಮ್ಮ. ಕೆಲ್ಸ ಮಾಡ್ತಾ 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 ಸುಮ್ಕೆ ಮಾಡ್ತಿದ್ರೆ ಏನೋ ಒಂಥರ ಬೇಜಾರಾಗಂಗ ಆಗ್ತಿರುತ್ತೆ. ಅದಕ್ಕೆ ಮಾತಾಡ್ತಾ ಮಾತಾಡ್ತಾ ಖುಷಿಯಾಗಿ ಮಾತಾಡ್ತಿದ್ರೆ ಬೇಜಾರೆಲ್ಲ ಕಳಿಯುತ್ತೆ. ಅದಕ್ಕೋಸ್ಕರ ಸುಮ್ಕೆ ರೇಗಾಡಿಸ್ನಮ್ಮ. ಅದಕ್ಕೇನೇನೆ ಬೇಜಾರ್ ಮಾಡ್ಕೊಳದ ನೀನು? ನಾನು ಏನು ಬೇಜಾರಾಗ್ಲಿಲ್ಲ ಕಣಿ ಹೇಳಿ. ಅವಾಗ್ಲಿಂದ ಕೆಲಸ ಮಾಡ್ತಿದ್ವಲ್ಲ, ನನಗೂ ಬೇಜಾರಾಗಂಗ ಆಗ್ತಿತ್ತು. ಮಾತಾಡ್ಸೋಣಂತಾನೆ ತಿರುಗಿದೆ. ಮತ್ತಿನ್ನೇನ್ ಸಮಾಚಾರ? ನಾನು ತಿಂಡಿ ಏನು ಮಾಡಿರಲಿಲ್ಲ ಕಣಿ ಇವತ್ತು. ಅಡಿಗೆ ಮಾಡ್ಕೊಂಡು ಮುದ್ದೆ ಊಟ ಮಾಡಿದ್ದೆ. ನಮ್ಮ ಅಯ್ಯಪ್ಪ ಮುದ್ದೆ ಮಾಡು ಅಂತ ಹೇಳಿರು. 2-3 ದಿವಸದಿಂದ ದಿನಾಲು ಬೆಳಿಗ್ಗೆ ಹೊತ್ತು ತಿಂಡಿನೇ ಮಾಡ್ಕೊಂಡ್ ಬರ್ತಿದ್ದೆ. ಚಳಿಗೆ ಏನಾದ್ರು ಮಾಡೆ, ಮುದ್ದೆ ಏನಾದ್ರು ಮಾಡೆ, ಮುದ್ದೆ ಇದ್ರೆ ತಿನ್ಬೋದು, ತಿಂಡಿ ತಿನ್ನಕ್ಕಾಗಲ್ಲ, ತಣ್ಣಗಾಗ್ಬಿಟ್ರೆ ತಿನ್ನಕ್ಕಾಗಲ್ಲ ಅಂತ ಹೇಳಿರು. ಅದಕ್ಕೆ ಒಂದಿಟ್ಟು ಇದು ಮಾಡಿದ್ದೆ, ಸಾಂಬಾರ್ ಮಾಡ್ಬಿಟ್ಟು, ಮೊಳಕೆ ಕಟ್ಟಿದ ಹುಳಿಕಾಳು ಸಾಂಬಾರ್ ಮಾಡಿ ಮುದ್ದೆ ಮಾಡ್ಬಿಟ್ಟು ಅನ್ನ ಮಾಡಿದ್ದೆ. ತಿನ್ಕೊಂಡೆ ಬಂದೆ ನಾನು. ನೀನೇನು ಮಾಡಿದ್ದೆ ತಿಂಡಿನ? ತಿಂಡಿ ಮಾಡಿದ್ದೆ ಕಣಕ್ಕೋ, ಬಿಸಿಬೇಳೆ ಬಾತ್ ಮಾಡಿದ್ದೆ. ನಮ್ಮ ಅಪ್ಪ ತಿಂಡಿ ಏನಾರ ಮಾಡೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಮ್ಮ ಹುಡ್ಗಂಗು ತಿಂಡಿ ಅಂದ್ರೆ ಬಲು ಇಷ್ಟ. ಅದಕ್ಕೆ ಬಿಸಿಬೇಳೆ ಬಾತ್ ಅಂದ್ರೆ ಅದರಲ್ಲೂ ಬಲು ಚೆನ್ನಾಗಿ ಇಷ್ಟ ಅವ್ರಿಗೆ. ಇಬ್ರಾಳು ಚೆನ್ನಾಗಿ ತಿಂತಾರೆ. ನನಗೂ ಬಿಸಿಬೇಳೆ ಬಾತ್ ಅಂದ್ರೆ ಬಲು ಇಷ್ಟ. ಅದಕ್ಕೋಸ್ಕರ ಬಿಸಿಬೇಳೆ ಬಾತ್ ಮಾಡಿದ್ದೆ ಕಣಕ್ಕ. ನೀನ್ ಬಿಡ್ತಾಯಿ, ಒಳ್ಳೆ ಚೆನ್ನಾಗಿರೋದ್ ಮಾಡ್ಕೊಂಡು ತಿಂತೀರ ಗಂಡ ಹೆಂಡತಿ ಮಕ್ಳೆಲ್ಲ. ಅಲ್ಕಣಿ ಶಾಂತಕಯ್ಯ, ನೀನ್ ಚೆನ್ನಾಗಿ ಮಾತಾಡ್ತೀಯ. ಇಷ್ಟೊಂದೆಲ್ಲ ಕಷ್ಟ ಪಡ್ತೀವಿ, ಹೊಲ್ದತ್ರ ಎಲ್ಲ ಬಂದ್ಬಿಟ್ಟು ದುಡಿತೀವಿ, ಬೆಳಿಗ್ಗೆಯಿಂದ ಸಂಜೆ ಗಂಟ ಕೆಲಸ ಮಾಡ್ತೀವಿ. ಹೊಟ್ಟೆ ತುಂಬಾ ನಮ್ಗೆ ಏನ್ ಬೇಕು ಅದನ್ನ ನಾವು ಊಟ ಮಾಡಿಲ್ಲ ಅಂದ್ರೆ ಮಾಡ್ಕೊಂಡು ಇಷ್ಟೊಂದೆಲ್ಲ ಕಷ್ಟ ಪಟ್ಟಿದ್ದಕ್ಕೂ ಏನ್ ಪ್ರಯತ್ನ ಬಂತಕ? ನೀನೇ ಹೇಳು. ಅಲ್ಕಣೆ ಜಯಮ್ಮ, ನೀನ್ ಹೇಳೋದ್ರಲ್ಲೂ ಒಂಥರ ಸತ್ಯ ಆಯ್ತ್ ಕಣೆ. ಮನುಷ್ಯ ಏನ್ ಸಾಯ್ಬೇಕಾದ್ರೆ ಏನ್ ಒತ್ಕೊಂಡು ಹೋಗಲ್ಲ. ಏನಂದ್ರೆ ಯಾವತ್ತು ಯಾರು ಏನಾಗ್ತೀವೋ ಗೊತ್ತಿಲ್ಲ. ಏನಂದ್ರೆ ಕೂಡಿ ಇಡೋವಷ್ಟು ಇಡ್ಬೇಕು. ಅನ್ನತ್ತ ಇಡಬಾರ್ದು ಅಂತ ನಾನೇನ್ ಹೇಳ್ತಿಲ್ಲ. ಆದ್ರೆ ಈ ತಿನ್ನೋದ್ರಲ್ಲಿ ಇದ್ರಲ್ಲೆಲ್ಲಾದ್ರೂ ಕಂಜೂಸ್ತನ ಮಾಡಕ್ ಹೋಗ್ಬಾರ್ದು. ಹೊಟ್ಟೆ ತುಂಬಾ ತಿನ್ಬೇಕು. ಮನೆಯವರೆಲ್ಲ ಕಷ್ಟ ಪಡಲ್ವಾ ನಾವು? ಇರ್ಲಿ ಕಣ್ಬಿಡು, ನಿಂದು ಒಂಥರ ಕರೆಕ್ಟ್ ಆಗಿ ಐತೆ. ನಾವು ಅಷ್ಟೇ ಕಣಮ್ಮ. ಇಂಥದ್ ಬೇಕು, ಇಂಥದ್ ಮಾಡ್ಕೊಂಡ್ ತಿನ್ಬೇಕಂದ್ರೆ ನಾವು ಚೆನ್ನಾಗಿರವೇ ಮಾಡ್ಕೊಂಡ್ ತಿಂತೀವಿ. ಅದಿರ್ಲಿ ಕಣೆ, ಅದ್ಯಾಕೆ ಆ ಸಾವಿತ್ರಮ್ಮ ಏನ್ ಮಾತಾಡ್ತಾನೆ ಇಲ್ಲೋ? ಅಲ್ಲೇ ನಿಂತ್ಕೊಂಡ್ಬಿಟ್ಲು. ಇದ್ಯಾಕೆ ಸಾವಿತ್ರಮ್ಮ ಅಲ್ಲೇ ನಿಂತ್ಕಡೆ? ಬಾರಿ ಇತ್ಲಾಗಿ ಆಯ್ತಾನೆ. ಬರ್ತಿದ್ದೀನಿ ತಡಿಯಕ್ಕ. ಈ ಸಾಲ ಒಂದು ಮುಗಿಸ್ಕೊಂಡ್ಬಿಟ್ಟು ಅತ್ಲಾಗಿ, ಈ ಸಾಲ ಒಂದು ಹೂವ ಎಲ್ಲ ಬಿಡಿಸ್ಬಿಟ್ರೆ ಅತ್ಲಾಗಿ ಹಾಗೆ ಹೋಯ್ತು. ಇದೊಂದು ಸಾಲ ಮುಗಿದ್ ಬಿಡುತ್ತ ಅತ್ಲಾಗಿ. ಬರ್ತೀನಿ ಕಣ್ ತಡ್ರಿ ಒಂದೇಟು. ಸರಿ ಕಣ ತಾಯಿ, ಆಯ್ತು. ಬಿರ್ಬಿರ್ನೆ ಅತ್ಲಾಗಿ ಬಿಡಿಸ್ಕೊಂಡ್ ಬಂದ್ಬಿಡೋ ಅತ್ಲಾಗಿ. ಈ ಕಡೆಯಿಂದ ಹೋಗ್ಬಿಡೋಣ. ಯಾಕೆ ಸಾವಿತ್ರಮ್ಮ ಇಷ್ಟೊಂದು ನಿಧಾನಕ್ಕೆ ಬಿಡಿಸ್ತಿರ್ತೀಯ? ಬೇಗ ಬಿರ್ಬಿರ್ನೆ ಬಿಡಿಸ್ಕೊಂಬ, ಒತ್ತಾಗುತ್ತೆ. ಅಯ್ಯ ನಮ್ದೆಲ್ಲ ಒಂದ್ ಸಾಲ ಮುಗಿಸ್ಕೊಂಡತ್ಲಾಗಿ ನಾವು ಬಂದು ಇಲ್ಲಿ ನಿಂತ್ಕೊಂಡಿದ್ರು ನಿಂದು ಇನ್ನು ಅರ್ಧಾನು ಮುಗ್ದಿರ್ವಲ್ಲ. ಬಿರ್ಬಿರ್ನೆ ಮುಗಿಸ್ಕೊಂಬಾರೆ. ಅದ್ಯಾಕೆ ಹಿಂಗ್ ಇಷ್ಟೊಂದ್ ತಡ ಮಾಡ್ತೀವಿ? ಏಯ್ ಜಯಮ್ಮ, ಹೋಗ್ಲಿ ಬಿಡಪ್ಪ ಪಾತ್ಲಾಗಿ. ಅವಳಿಗೆ ಇನ್ನು ರೂಢಿ ಇಲ್ಲ ಪಾಪ. ಇವೆಲ್ಲ ಕೆಲಸ ಮಾಡಿ ಮಾಡ್ತಾಳೆ ಅಂದ್ರೆ ಅಷ್ಟೊಂದು ನಮ್ಮಷ್ಟು ಚೂಟಿಯಾಗಿ ಮಾಡಲ್ಲ ಪಾಪ.
ನಾವೇ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಏನ್ ಮಾಡೋಣ ಇವಾಗ? ನೀ ನಾವಂದ್ರೆ ಮೊದ್ಲಿಂದ ನಾನು ನೀನ್ ಹಿಂಗೆಲ್ಲ ಕೆಲಸ ಮಾಡಿ ಮಾಡಿ ನಮ್ಗೆಲ್ಲ ಅಭ್ಯಾಸ ಆಗೈತಮ್ಮ. ಇವಾಗ ಪಾಪ ಆ ಹುಡುಗಿಗೆ ಅಷ್ಟೊಂದು ರೂಢಿ ಇಲ್ಲ. ನಾವೇ ಒಂದ್ರಿಟ್ಟು ಹೇಳ್ಕೊಂಡು ಮಾಡಿಸ್ಕೊಂಡು ಹೋಗ್ಬೇಕು, ಅಡ್ಜಸ್ಟ್ ಮಾಡ್ಕೊಂಡು. ನಾ ಸುಮ್ಕೆ ಆ ಹುಡುಗಿ ಹಿಂಗೆಲ್ಲ ಹೇಳಕ್ ಹೋಗ್ಬೇಡ ಕಣೆ, ಪಾಪ ಬೇಜಾರ್ ಮಾಡ್ಕೊಂತಾಳೆ. ಶಾಂತಕಯ್ಯ, ನನ್ಗೂ ಅರ್ಥ ಆಗುತ್ತೆ. ಆ ಎಲ್ಲಾರು ನಮ್ಮವ್ರೆ ಅಲ್ವೇನಕ್ಕ, ಏನೋ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ, ಮಾಡಿಸ್ಕೊಂಡು ಹೋಗೋಣ. ಹಂಗಲ್ಲ ನಾನು ಹೇಳಿದ್ದು, ಸ್ವಲ್ಪ ಬೇಗ ಬೇಗ ಮಾಡ್ಲಿ ಅಂತ ಆಟೆಯ. ಪಾಪ ಅವಳಿಗೆ ಏನು ಬೇಜಾರ್ ಮಾಡಿಸ್ಬೇಕಂತ ನಾನೇನು ಹೇಳಿಲ್ಲ. ಬೇಗ ಬೇಗ ಮುಗಿಸ್ಕೊಂಡ್ ಬಂದ್ಬಿಡ್ಲಿ ಅಂತ. ಬಾ ಅತ್ಲಾಗ ನಾವು ಅತ್ಲಾಗ ಬಿಡಿಸ್ಕೊಂಡ್ ಬಂದ್ಬಿಡೋಣ ಅತ್ಲಾಗ. ಒಂದೇ ಸಲ ಇತ್ಲಾಗಿಂದ ಈ ಸಾಲು ಕುಯ್ಕೊಂಡು ಹೋಗ್ಬಿಡೋಣಂತೆ. ಅದಿರ್ಲಿ ಕಣೆ ಜಯಮ್ಮ, ಇವ್ರು ಶಂಕರಾಜ ಅವ್ರು ಈಟೊತ್ತಾದ್ರೂ ಬರ್ಲಿಲ್ಲ. ಶಂಕರಾಜನೂ ಬರ್ಲಿಲ್ಲ, ಕಾಕಜ್ಜಿನೂ ಬರ್ಲಿಲ್ಲ. ನಾವ್ ಅವಾಗ್ಲಿಂದಾನು ಎಲ್ಲ ಬಂದ್ ಕೆಲಸ ಮಾಡ್ತಿದೀವಿ. ಇವ್ರು ನೋಡಿದ್ರೆ ಬರ್ಲೇ ಇಲ್ವಲ್ಲ. ನಡ್ರಮ್ಮ ಬೇಗ ಹೂವಾಗಳು ಎಲ್ಲ ಬಿಡಿಸ್ತೀರಿ, ನಾನು ಬರ್ತೀನಿ ಬೇಗ ಅಂತ ಹೇಳಿ ಹೋಗಿದ್ದ ವಜ್ಜ. ತಿಂಡಿ ಇನ್ನೇನು ಮಂತಾವ್ಲೇನೆ ನಾವೇ ತಿಂಡಿ ತಿನ್ಕೊಂಡ್ ಬಂದಿದೀವಮ್ಮ. ಇನ್ನೇನ್ ತಿಂಡಿ ಗಿಂಡಿ ಏನು ಮಾಡಂಗಿಲ್ಲ ಸಾಕಜ್ಜಿ. ಆದ್ರೂ ಇಷ್ಟೊಂದ್ ತಡ ಮಾಡ್ಕೊಂಡ್ ಬರ್ತಿದಾರಲ್ಲ. ಆಗ ನಮ್ ರಾಜನೇ ಬಂತಲ್ಲ, ಯಾಕ ತೋಟದತ್ರ? ಇದ್ಯಾಕ ರಾಜನೇ ಹಿಂಗ್ ಬಂದ್ ಬಿಡ್ತೀಯ? ಯಾಕೆ ಏನಾಯ್ತಣ್ಣ? ಇದೇನ್ ಶಾಂತಮ್ಮ ಹಿಂಗ್ ಮಾತಾಡ್ತೀಯ? ಯಾಕೆ ಏನಾಯ್ತು? ಏನು ಆಗಿಲ್ ಕಣ್ತಾಯಿ. ಒಂದ್ರಿಟ್ಟು ನಾನು ಹೂವ ಬಿಡ್ಸಕ್ ಬಂದೆ. ಹೂವ ಬಿಡ್ಸಕ್ ಬಂದೇನಣ್ಣ? ಹೌದಾ? ನಾನು ಇದೇನಾಯ್ತಪ್ಪ ಇದು ರಾಜನೇ ಹಿಂಗ್ ಬಂತು ತೋಟದ ಹತ್ರ ಹುಡ್ಕೊಂಡು, ಯಾರಿಗೇನಾಯ್ತು ಭಗವಂತ ಅಂತ ನನಗ್ ಒಂದೇ ಸಲ ಉಸಿರು ಕಟ್ಟಂಗ ಆಗೋಯ್ತು. ಸರಿ ಕಣ್ ಬಾರಣ್ಣ, ಬಿಡ್ಸ್ ಬಾ. ಯಾಕೆ ನೀನು ಬಂದ್ಬಿಟ್ಟಲ್ಲ ಇವತ್ತು? ಯಾಕ ತಡಾಕ್ ಬಂದೀಯ? ನಿನ್ಗೂ ಹೇಳಿತ್ತು ಶಂಕರಾಜ. ನನ್ ತಾಯಿ, ಈ ಶಂಕರಾಜಂದ್ ಏನ್ ಒಂದೊಂದೆರಡೆರಡಲ್ಲ ಕತೆ, ಸುಮ್ಕಿರತ್ಲಾಗಿ. ನಾನು ನನಗ್ ಗೊತ್ತಿರಲ್ಲ ಕಣಮ್ಮ. ನನಗೆ ನೆನ್ನೆಗಿನ್ನೆ ಏನು ಹೇಳೇ ಇರಿಲ್ಲ. ಇವಾಗ ಬೆಳಿಗ್ಗೆಂದನೆ ವಜ್ಜ ಸಾಕಜ್ಜಿಗೆ ಕಾಯ್ಕೊಂಡ್ ನಿಂತಿತ್ತು. ನಾನು ಇದ್ಯಾಕ್ ಶಂಕರಾಜ ಹಿಂಗ್ ಕಾಯ್ಕೊಂಡ್ ನಿಂತಿದ್ಯಾ ಸಾಕಜ್ಜಿಗೆ ಅಂತ ಕೇಳಿದಾಗ, ಇಲ್ಕಂಡ್ಲ ಮಗ ಒಂದ್ರಿಟ್ಟು ಅದೇ ಹೂವು ಹಾಕಿದ್ನಲ್ಲ, ಚೆಂಡು ಹೂವು, ಅದಕ್ಕೆಲ್ಲ ಕೆಲಸದವ್ರಿಗೆಲ್ಲ ಕರ್ಕೊಂಡು ಒಂದ್ ಸ್ವಲ್ಪ ಹೂವ ಎಲ್ಲ ಬಿಡಿಸ್ತಿದೀವಿ ಕಣ್ಲ ಮಗ. ಕೆಲಸದವ್ರೆ ಸಿಕ್ತಿಲ್ಲ, ನೆನ್ನೆ ಮೊನ್ನೆ ಎಲ್ಲ ಬರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾರು ಇವಾಗ ಬರಲ್ಲ ಅಂತ ಹೇಳ್ತಿದಾರ ಕಣ್ಲ ಮಗ. ಅದಕ್ಕೇಂದೇನೆ ಏನ್ ಮಾಡೋಣ ಅಂತ ಯೋಚನೆ ಆಗ್ಬಿಟ್ಟೈತಂತ ಸುಮ್ಕೆ ಬೇಜಾರ್ ಮಾಡ್ಕೊಂಡ್ ಮಕ ಸಪ್ಪಗ್ ಮಾಡ್ಕೊಂಡ್ ನಿಂತಿತ್ತು. ಬರ್ತೀಯನ್ಲ ಮಗ ಅಂತ ಒಂದ್ 2-3 ಸಲ ನನ್ಗೂನು ಇದ್ ಮಾಡ್ತು. ನಾನು ಇಲ್ಕಣಜ, ನನ್ಗೆ ನೆನ್ನೆ ಹೇಳಿದ್ರೆ ಬೇಕಾದ್ರೆ ಬರ್ತಿದ್ದೆ, ನನಗ್ ಪುರ್ಸೊತ್ತಿಲ್ಲ, ಸ್ಕೂಳೆಲ್ಲ ನೋಡ್ಕೋಬೇಕು, ಆಗಲ್ ಕಣಜ ಅಂತ ಹೇಳಿದೆ. ಆದ್ರೂನು ಬೇಜಾರ್ ಮಾಡ್ಕೊಂತು. ಬಾರ್ಲ ಮಗ, ಅದೇನ್ ಬೇಕಾದ್ರೆ 1 ಗಂಟೆ ತಡಾಗೆ ಬಾ, ಪರವಾಗಿಲ್ಲ, ಸ್ಕೂಲ್ನೆಲ್ಲ ಕಟ್ಕೊಂಡು ಮೇಯಿಸ್ಕೊಂಡು ಅಲ್ಲೇ ಮೇಯಿಸ್ಕೊಂಡು ಅಂತೆ ಬಾ ತೋಟದತ್ರ ಎಲ್ಲ ಅಂತ ಹೇಳಿರು. ಅದಕ್ಕತ್ಲಾಗೆ ಬಂದೆ ಕಣಕ. ಪಾಪ ವಜ್ಜ ಒಳ್ಳೆ ಮನುಷ್ಯನೇ, ಬೇಜಾರ್ ಮಾಡ್ಕೊಳುತ್ತಿಲ್ಲ ಅಂದ್ರೆ ಕಷ್ಟ ಸುಖದಲ್ಲೆಲ್ಲ ಆಗುತ್ತೆ. ಪಾಪ ನಮ್ಮ ಅಪ್ಪಯ್ಕಿಂತ ಚೆನ್ನಾಗೇನೆ ಈ ಹೊಲದಲ್ಲಿ ತೋಟದಲ್ಲಿ ಏನಾರ ಕೆಲ್ಸ ಏನಾರ ಮಾಡ್ತೀನಂದ್ರೆ ಪಾಪ ಬಂದು ಅವಾಗ ಮಾಡ್ಸೋದು ಏನಾರ ಮಾಡ್ತಿರುತ್ತೆ. ಅದಕ್ಕೋಸ್ಕರ ಇವಾಗ ಕರೆದಾಗ ನಾವು ಬಂದು ಉಳಿಸ್ಕೋಬೇಕಲ್ವೇನಕ್ಕ, ಅದಕ್ ಬಂದೆ. ಇರ್ಲಿ ಕಣ್ ಬಿಡೋಣ. ಹೆಂಗ ಬಂದಿದ್ಯಲ್ಲ, ನಾವ್ 3 ಜನ ಅನ್ಕೊಂಡಿದ್ದು. ನೆನ್ನೆ ಈ ಲಕ್ಷ್ಮಕ್ಕನು ಬರ್ತೀವಂತ ಹೇಳ್ಬಿಟ್ಟು ಇವತ್ ನೋಡಿದ್ರೆ ಬೆಳಿಗ್ಗೆ ಹೋಗಿ ಅಲ್ಲಾಸನೆ ಬಂದು ನಾವುನು ಆ ಶಂಕರಾಜಂಗುನು ಹೇಳ್ದು ಕರ್ಕೊಂಬರದ ಲಕ್ಷ್ಮಕ್ಕಂಗುನು 4 ಜನ ಆದ್ರೆ ಬೇಗ ಆಗುತ್ತೆ ಅಂತ ಹೇಳ್ದು. ಲಕ್ಷ್ಮಕ್ಕ ಯಾಕ ಎಲ್ಲ ನನಗ್ ಹುಷಾರಿಲ್ಲ ಕಣ್ರೆ, ನಾನೆಲ್ಲ ಒಂದ್ ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬರಬೇಕು ಹಂಗೆ ಹಿಂಗೆ ಅಂತ ಹೇಳಿರು. ಆರಾಮಾಗಿ ಇದ್ಲಪ್ಪ. ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ಲು. ಅದೇನು ನಿಜಾನೋ ಸುಳ್ಳು ಒಂದು ಗೊತ್ತಿಲ್ಲ. ನಿನ್ನೆವರೆಗೂ ಏನೋ ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ ನೋಡಿದ್ರೆ ಬರಲ್ಲ ಅಂತ ಹೇಳಿರಂತೆ. ಪಾಪ ವಜ್ಜ ಇನ್ನೇನು ಏನು ಮಾತಾಡೋದಂಗ್ ಸುಮ್ ಬಂದೈತತ್ಲಾಗಿ. ಹೆಂಗ ಲಕ್ಷ್ಮಕ್ಕನ್ ಬದ್ಲು ಹೆಂಗ ನೀನೇ ಬಂದಿದ್ಯಾ, ಬಾ ಅತ್ಲಾಗಿ ಬೇಗ ಬಿಡ್ಸು, ಹೋಗ್ಬಿಡೋಣ ಅಂತ ಕೆಲಸ ಮುಗಿಸ್ಕೊಂಡು. ತಿರ್ಗಾ ಮಳೆ ಬರಂಗ್ ಬೇರೆ ಆಗ್ತೈತೆ, ಮೋಡ ಬೇರೆ ಆಗ್ತೈತೆ. ತಿರ್ಗಾ ಮಳೆ ಬಂದ್ಬಿಟ್ರೆ ಕೆಲಸ ಅರ್ಧಕ್ಕೆ ನಿಂತ್ ಬಿಡುತ್ತೆ. ಸುಮ್ಕೆ ಪಾಪ ವಜ್ಜ ಬೇಜಾರ್ ಮಾಡ್ಕೊಂಡು ಅತ್ಲಾಗಿ. ಅಲ್ಕಣ ತಿಂಡಿ ಮಾಡ್ಕೊಂಡ್ ಬಂದ ಏನೋ ತಿಂಡಿ ತಿನ್ಬೇಕಾ ನೀನು? ಇಲ್ಲ ಕಣಮ್ಮ ಶಾಂತಮ್ಮ, ತಿಂಡಿ ತಿನ್ಕೊಂಡೆ ಬಂದೆ ಅತ್ಲಾಗಿ. ನಮ್ಮ ಹೆಂಗಸ್ರು ಅಲ್ಲೇ ತಿಂಡಿ ಮಾಡಿದ್ರು. ಹಿಂಗ ಹೇಳ್ದೆ, ನಾನು ಹೋಗ್ಬೇಕಣ, ಇಲ್ಲಿ ಪಾಪ ಶಂಕರಾಜ ಕರೆದೈತೆ, ಒಂದ್ ಸ್ವಲ್ಪ ಹೂವ ಬಿಡಿಸ್ಕೊಡ್ಬೇಕಂತೆ, ಹೋಗ್ತೀನಿ ಅಂತ ಹೇಳ್ದೆ. ಅದಕ್ಕತ್ಲಾಗ ಹೋಗ್ರಿ, ಸರಿ ಆಯ್ತು, ಆ ಸ್ಕೂಲ್ನ ಅಲ್ಲೇ ತೋಟದತ್ರ ಕಟಾಕ್ರಿ, ನಾನು ಬಂದು ನೋಡ್ಕೊಳ್ತೀನಿ ಆ ಸ್ಕೂಲ್ನ, ಬೇಕಾದ್ರೆ ಹೋಗ್ರಿ ಅತ್ಲಾಗ ಅಂತ ಹೇಳಿ ಅಲ್ಲೇ ತಿಂಡಿ ಮಾಡಿದ್ರು. ಪುಳಿಯೋಗರೆ ಮಾಡಿದ್ರು ನಮ್ಮ ಹೆಂಗಸ್ರು. ಪುಳಿಯೋಗರೆ ತಿನ್ಕೊಂಡ್ ಬಂದೆ. ಬೇಡ ಕಣೆ, ಅಲ್ಲೇ ಶಂಕರಾಜ ಹೇಳಿತೆ, ಅಲ್ಲೇ ಬೇಕಾದ್ರೆ ನಾನು ಹೊಲ್ದತ್ರನೇ ತಿನ್ಕೊಂತೀನಿ ಸುಮ್ನಿರಂತ ಹೇಳ್ದೆ. ಸುಮ್ ತಗಡ್ರಿ ಅತ್ಲಾಗ ಮಾಡಿದೀನಿ, ಇಲ್ಲೇ ತಿನ್ಕೊಂಡು ಹೋಗ್ರಿ, ಇನ್ನೇನ್ ಅಲ್ವ ತಿಂಡಿ ತಿಂತೀರಾ ಅಂತ ಹೇಳ್ ಕಳ್ಸಿಲ್ವ. ಅದಕ್ಕತ್ಲಾಗಿ ಅಲ್ಲೇ ತಿಂಡಿ ತಿನ್ಕೊಂಡ್ ಬಂದೆ ಕಣಕ. ಸರಿ ಕಣ, ಆಯ್ತು ಬಿಡೋಣ. ಅಲ್ ಕಣ, ನೀನು ಎಲ್ಲಾನು ಕೆಲಸ ಮಾಡ್ತೀಯ ಕಣ ಶರಣ. ರಾಜಣ್ಣ ಒಂದೇ ಒಂದ್ ಕೆಲಸ ಬಿಡ್ದಂಗೆ ಈ ಕಡೆ ಕೂಲಿ ಕೆಲಸನೂ ಮಾಡ್ತೀಯ, ಈ ಕಡೆ ಮಂತಾವಳಿ ಎಲ್ಲ ನೋಡ್ಕೊಳ್ತೀಯ, ಬೆಳೆಗಳು ಬೆಳಿತೀಯ ಬೇರೆಯವ್ರಂಗೆ.
ತೋಟನೂ ನೋಡ್ಕೊಳ್ತೀಯ, ಇರೋ ಬರೋದ್ ಕೆಲಸ ಎಲ್ಲ ಮಾಡ್ತೀಯ ಕಣಣ್ಣ ನೀನು. ಹಾ, ಹಂಗೆ ಅಕ್ಕಂಗುನು ನೀನೇನು ಕೆಲ್ಸಕ್ಕೆ ಎಲ್ಲೂ ಕಳ್ಕೊಂಡು ಬರಲ್ಲ, ಈ ಕಡೆ ಹೊಲದ ಕೆಲ್ಸಕ್ಕೂ ಏನು ಅಷ್ಟೇನು ಇದು ಮಾಡಲ್ಲ. ಒಂದ್ರಿಟ್ಟು ಹಸ್ಗಳನ್ನ ನೋಡ್ಕೊಂಡ್ಬಿಟ್ಟು ಹಾಲ್ಗಿಲ್ ಕರಿಯಕ್ಕೆ ಅದ್ ಮಾತ್ರ ಮಾಡ್ಕೊಂತಾರೆ ಬಿಟ್ರೆ ಅಕ್ಕ ಎಲ್ಲ ಚೆನ್ನಾಗಿ ನೋಡ್ಕೊಳ್ತೀಯ ಕಣಪ್ಪ ನೀನು. ಹೊಲದೆಲ್ಲ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ರು ತೋಟ ತಾವಲು ಅಲ್ಲಿ ಇಲ್ಲಿ ಜಾಸ್ತಿ ಅಕ್ಕ ಬರೋದೇ ಇಲ್ಲ ಅಲ್ವಾ? ಏನ್ ಮಾಡ್ತೀಯಮ್ಮ, ಪಾಪ ಅವಳಿಗೂ ಹುಷಾರಿರಲ್ಲ ಅವಾಗ ಅವಾಗ. ಅದಕ್ಕೋಸ್ಕರ ಅತ್ಲಾಗಿ ಜಾಸ್ತಿ ಏನ್ ಕೆಲಸ ಮಾಡ್ಸಕ್ ಹೋಗಲ್ ಕಣಮ್ಮ. ಹಿಂಗೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಏನಾರು ಬಂದ್ರೆ ಮಾತ್ರ ಒಂದ್ ಸ್ವಲ್ಪ ಹಸ್ಗಳನ್ನ ನೋಡ್ಕೊಳಕ್ ಬಿಡ್ತೀನಿ. ಅದ್ ಬಿಟ್ರೆ ಹಸ್ಗಳ್ನು ಎಲ್ಲ ನಾನೇ ನೋಡ್ಕೊಳ್ತೀನಿ. ಏನಂದ್ರೆ ಹಸ್ಗಳಿಗೆ ಮೇವೆಲ್ಲ ಮೇಯಿಸ್ಕೊಂಡು ಹೋಗಾದ್ಮೇಲೆ ಹಾಲ್ಗಿಲ್ ಕರೆದು ಕೊಡ್ತಾಳೆ. ಬೂಸ ಗೀಸ ನೆನಾಕೋದು, ಹಸ್ಗಳ್ನ ಒಂದ್ ಸ್ವಲ್ಪ ಮೇವ್ ಗೀವ್ ಕೊಡೋದು ಅವೆಲ್ಲ ಮಾಡ್ಕೊಳ್ತಾಳೆ. ಅದ್ ಬಿಟ್ರೆ ಬೇರೆ ಕೆಲಸ ಏನ್ ಜಾಸ್ತಿ ಏನು ಮಾಡ್ಸಲ್ಲ ಕಣಮ್ಮ ನಾನೇ. ಸರಿ ಕಣ್ರಮ್ಮ, ಇನ್ನು ಶಂಕರಜ್ಜ ಬಂದಿಲ್ಲನು? ನನಗ್ ನೋಡಿರೆ ವಜ್ಜ ಬಿರ್ಬಿರ್ನ ನಡ್ಲ ಮಗ ನಾನು ಬರ್ತೀನಿ ಹಿಂದಿಂದಲೇ ನೀನೇನು ನಾನು ನಿಮ್ಮ ಅಜ್ಜಿ ಬರ್ತೀವಿ, ಬೇಗ ಬೇಗ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಇವಾಗ ಬಿಡಿಸ್ರಲ್ಲ ಮಗ ಅಂತ ಹೇಳುವಾಗೈತೆ. ಇವಾಗ ನೋಡಿದ್ರೆ ಈಟತ್ತಾದ್ರೂ ಬಂದಿಲ್ವಾ ಹಂಗಾರೆ? ಇಲ್ಲ ಕಣಣ್ಣ, ರಾಜಣ್ಣ ಈಟತ್ತಾದ್ರೂ ಬಂದಿಲ್ಲ ಕಣ ಹೇಳು. ಬೆಳಿಗ್ಗೆ ಮಾತ್ರ ಎದ್ದಡ್ಕಲ್ಲೇನೆ ಬಂದ್ಬಿಟ್ಟು ಶಂಕರಜ್ಜ ಅರ್ಜೆಂಟ್ ಮಾಡ್ತು. ಬೇಗ ಹೂವ ಬಿಡ್ಸಕ್ ಬರ್ರಮ್ಮ ಅಂತ ಹೇಳೋದೇನೆ ಹೇಳ್ಬಿಟ್ಟು ನೋಡು ತೋಟದ ಕಡೆ ಬಂದ್ಬಿಟ್ಟು ತಲೆ ಹಾಕು ನೋಡಿಲ್ಲ ಕಣಿ ಹೇಳಪ್ಪ. ನಾವು ಅತ್ಲಾಗಿ ನಮ್ಮ ಪಾಡಿಗೆ ನಾವು ಮಾಡ್ತಿದೀವಿ ಅತ್ಲಾಗಿ. ಏನಂದ್ರೆ ಅವಜ್ಜಾನು ಈಟತ್ತಾದ್ರೂ ಬಂದಿಲ್ಲ ಅಂದ್ರೆ ಪಾಪ ಅವ್ರಿಗೂನು ಕೆಲ್ಸಗಳು ಇರ್ತವೆ ಅತ್ಲಾಗಿ. ನಮ್ಗೆ ಹೇಳುವಾಗೈತೆ ಅತ್ಲಾಗಿ ಬಿಡ್ತಾನ ಅತ್ಲಾಗಿ ಬೇಗ ಬೇಗ ಅತ್ಲಾಗಿ ಬಿರ್ನೆ ಆದ್ರೆ ಅತ್ಲಾಗಿ ಅಂತ ಹೋದ್ರೆ ಆಗುತ್ತೆ ನಾವು ಮಧ್ಯಾಹ್ನ ಕಡೆಯಿಂದ ಅಂತ ಅತ್ಲಾಗಿ ಬಿಡ್ತಿದೀವಿ ಕಣಣ. ಈ ಮಳೆ ಬೇರೆ ಮಳೆ ಶುರು ಆಗ್ಬಿಟ್ರೆ ಕೆಲ್ಸ ಅರ್ಧ ಬರ್ಧ ನಿಂತ್ ಬಿಡುತ್ತೆ. ಅದಕ್ಕೋಸ್ಕರ ಅತ್ಲಾಗಿ ಬಿರ್ಬಿರ್ನೆ ಬಿಡ್ತಾ ನಡ್ರಿ ಅತ್ಲಾಗಿ. ಮುಖಂಡ್ ನಡ್ರಮ್ಮ, ಬಿರ್ಬಿರ್ನ ಬಿಡ್ಸತ್ಲಾಗಿ ಮುಗಿಸ್ಕೊಂಡ್ಬಿಡೋಣ ಅತ್ಲಾಗಿ. ಒಂದ್ 2 ಗಂಟೆ ಅಷ್ಟೊತ್ತಿಗೆ ಆಗ್ಬಿಡು ತಲೆವೇನಮ್ಮ ಅತ್ಲಾಗಿ. ಅದೇ ಟೊತ್ತಾಗುತ್ತೆ ನಡ್ರಿ. ಓಹೋ ಏನಪ್ಪೋ ಎಲ್ಲ ರಾಜಣ್ಣ, ನಮ್ ಶಾಂತಮ್ಮ, ನಮ್ ಜಯಮ್ಮ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ನಮ್ ಶಂಕರಜ್ಜ ತೋಟಕ್ಕೆ. ಎಲ್ಲ ಚೆಂಡೆ ಹೂ ಬಿಡ್ಸೋಕ್ ಬಂದ್ಬಿಟ್ಟಿದ್ದಾರೆ. ನೆನೆ ಹೇಳ್ತಿದ್ದಲ್ಲ ನಮ್ ಶಂಕರಪ್ಪ. ಎಲ್ಲ ಹೂವ ಎಲ್ಲ ಬಿಡಿಸ್ಬೇಕಣಪ್ಪೋ, ಎಲ್ಲ ಕೆಲಸವ್ರಿಗೆಲ್ಲ ಹೇಳ್ಕೊಂಡಿದೀನಿ, ಇನ್ನೇ ನಾಳೆ ಬಿಡಿಸ್ಬೇಕು, ನನಗ್ ಪುರ್ಸೊತ್ತಿರಲ್ಲ ಅಂತ ಹೇಳ್ತಿದ್ದ ಅಲ್ಲ. ಎಲ್ಲರೂ ಇದಾರೆ, ಅವನೇ ಕಾಣ್ತಿಲ್ಲ ನಮ್ ಶಂಕರಜ್ಜ ಅನ್ನೋನು, ನಮ್ ಸಾಕಜ್ಜಿ ಇಬ್ರಾಳನು ಕಾಣಿಸ್ತಾನೆ ಇಲ್ಲ. ಅವ್ರು ಎತ್ಲಾಗ್ ಹೋದ್ರು ಏನೋ. ನೋಡಂತಡಿ ಒಂದ್ರಿಟ್ಟು ನಮ್ ರಾಜಣ್ಣಂಗ್ ಹೋಗಿ ಮಾತಾಡ್ಸನ. ಅಲ್ಲ ಇವ್ ನಮ್ ರಾಜಣ್ಣ ಇದಾನಲ್ಲ, ಇತ್ತೀಚಿಗೆ ಯಾಕ ಬಲು ಕಲ್ತ್ ಬಿಟ್ಟಿದ್ದಾನ ಇವನು. ಏನೋ ನಮ್ ಹುಡ್ಗ ಅನ್ಕೊಂತೀವಿ ನಾವು, ಇವನೆಲ್ಲ ಮಾಡೋದು ಬರು ಇಂಥವೇನೇನೆ. ಅವತ್ತು ಮೊನ್ನೆ ರಾಗಿ ಬಿತ್ತನೆ ಮಾಡ್ಬೇಕಾದ್ರೆ ಬಾರ್ಲ ಮಗ ನನ್ ಒಬ್ನ ಕೈಲಿ ಆಗಲ್ಲ, ನಮ್ ಹುಡ್ಗ ನಾವು ನಮ್ಮ ಅಜ್ಜಿ ಕೈಲೂ ಆಗಲ್ಲ, ಏನಿಲ್ಲ ಒಂದ್ ಸ್ವಲ್ಪ ರಾಗಿ ಬಿತ್ತನೆ ಮಾಡ್ಬೇಕು ಬಾರ್ಲ ಮಗ ಅಂತ ಹೇಳಿದ್ರೆ, ಇಲ್ ಕಣಜ್ಜ ನಾನು ಎಲ್ಲೂ ಬರ್ತಿಲ್ಲ, ನನಗೆ ಕೆಲ್ಸಗಳು ಬೇಕಾದಷ್ಟಿದಾವೆ ತೋಟದಲ್ಲೆಲ್ಲ, ನಾನು ಕಾಯಿಗೆ ಎಲ್ಲ ಕೀಳಿಸ್ತಿದೀನಿ, ನನಗೂ ಪುರ್ಸತಿಲ್ಲ ಕಣಜ್ಜ, ಬರಲ್ಲ, ನಾನೆಲ್ಲ ಕೆಲ್ಸಕ್ಕೆ ಎಲ್ಲೂ ಹೋಗ್ತಿಲ್ ಕಣಜ್ಜ, ನಂದ್ ಆಗೈತೆ, ಎಲ್ಲ ಮನೆ ಕೆಲ್ಸ ತೋಟದ ಕೆಲ್ಸ ಮಾಡ್ಕೊಂಡ್ರೇನೆ ಸಾಕು, ಎಲ್ಲೂ ಹೋಗ್ತಿಲ್ ಕಣಜ್ಜ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ನಮ್ ಶಂಕರಪ್ಪರಿಗೆ ಇವನ್ ತೋಟಕ್ ಮಾತ್ರ ಕೆಲ್ಸಕ್ ಬಂದಾನಲ್ಲ, ಲೆಕ್ಕ ಹಾಕ್ರಿ. ಲೇ ರಾಜಣ್ಣ ಏನಪ್ಪಾ ಸಮಾಚಾರ? ಮಾತಾಡ್ಸಂಗ್ ಕೆಲ್ಸ ಮಾಡ್ತಿದ್ಯಲ್ಲೋ ರಾಜಣ್ಣ. ಆಗ ಶಂಕರಜ್ಜ ಅಲ್ವಾ? ಓಹೋ ಈಗ ನೋಡು ಶಂಕರಜ್ಜ ಕತೆ. ಅವತ್ತು ರಾಗಿ ಬಿತ್ತನೆ ಮಾಡಕ್ ಹೋಗ್ಬೇಕಾದ್ರೆ ಅವತ್ತು ಕರೆದಿತ್ತು, ನಾನ್ ಬರಲ್ ಕಣಜ್ಜ, ಎಲ್ಲೂ ಕೆಲ್ಸಕ್ಕೆ ಎಲ್ಲೂ ಹೋಗ್ತಿಲ್ಲ ಅಂತ ಹೇಳಿದ್ದೆ. ಇವಾಗ ಶಂಕರಜ್ಜಾರು ಕೆಲ್ಸಕ್ ಬಂದಿದ್ದೀನಿ, ಅದೇ ಟ್ರೇಗಾಡುತ್ತೋ ಏನೋ ಗೊತ್ತಿಲ್ಲ ನನ್ಗಂತೂ. ಏನ್ ಶಂಕರಜ್ಜ ಎಲ್ ತೋಟ ತಪ್ಪ ಬಂದಿದ್ದೆ ಅನ್ನು? ಏನ್ ಮಂತ ಹೋಗ್ತಿದ್ಯಾ ಇವಾಗ? ಕಣಪ್ಪ ಮಂತ ಹೋಗ್ತಿದ್ದೀನಿ, ನೀನೇನು ಹೂವ ಬಿಡ್ಸೋಕ್ ಬಂದೆ ಏನು? ಅಲ್ಕಂಡ್ಲ ಮಗ, ಅವತ್ ನೋಡಿರೆ ನೀನು ನಾನು ಎಲ್ಲೂ ಕೆಲ್ಸಕ್ಕೆ ಎಲ್ಲೂ ಹೋಗ್ತಿಲ್ ಕಣಜ್ಜು ಅಂತ ಹೇಳ್ದೆ. ರಾಗಿ ಬಿತ್ತನೆ ಕರೆದ್ರೆ ರಾಗಿ ಬಿತ್ತನೆ ಮಾಡ ಬಾರ್ಲ ಮಗ ಬಂದಿಟ್ಟು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಬಾರ್ಲ ಪಾಪ, 1-2 ಗಂಟೆ ಟೈಮು ಅಂತ ಕರೆದ್ರು ಇಷ್ಟೊಂದು ಬೇಡ್ಕೊಂಡ್ರು ಬರ್ಲಿಲ್ಲ. ಇವಾಗ ನೋಡಿ ನಮ್ ಶಂಕರಾಜಪ್ಪಗೆ ಬಂದ್ಬಿಟ್ಟು ಎಲ್ಲ ಬಿಗ್ಯಾಗೇನೆ ಕೆಲ್ಸ ಮಾಡ್ತಿದ್ಯಲ್ಲಪ್ಪ, ಲೆಕ್ಕ ಹಾಕು. ಅಲ್ವದಲ್ಲ ಪಾಪ, ನಾನೇನ್ ಮಾಡಿದೀನಲ್ಲ ನಿನ್ಗಂತದು? ಸುಮ್ಕೀರ್ ಶಂಕರಾಜು, ಹಿಂಗೆಲ್ಲ ಮಾತಾಡ್ಬೇಡ ನೋಡು, ನನಗ್ ಬಲು ಬೇಜಾರಾಗ್ಬಿಡುತ್ತೆ. ಅವತ್ತು ಮಂತವ ಬೇಕಾದಷ್ಟು ಕೆಲ್ಸ ಐತ್ ಕಣಜ್ಜ, ನಾವು ರಾಗಿ ಬಿತ್ತನೆ ಮಾಡಿಸ್ಬೇಕಿತ್ತ ನಾವುನು. ಟ್ಯಾಕ್ಟ್ರಿ ನೋಡಿದ್ರೆ ಟ್ಯಾಕ್ಟ್ರಿನೂ ಸಿಗ್ಲಿಲ್ಲ. ನೀವು ನಮ್ ಕುಮಾರಣ್ಣನ್ ಕರೆದ್ರೆ ಅವನು ಇಲ್ಲ ಕಣ ನನಗೂ ಪುರ್ಸತಿಲ್ಲ ಅಂತ ಹೇಳ್ದ. ನಾನು ಅದೇ ಪಕ್ಕದೂರವ್ರಿಗೆಲ್ಲ ಟ್ಯಾಕ್ಟ್ರಿಯವ್ರಿಗೆ ಬೇರೆ ಹೇಳಿದ್ದೆ, ಫೋನ್ ಮೇಲೆ ಫೋನ್ ಮಾಡಿ ಅವ್ರಿಗೂ ಕರೆದೆ. ಪಾಪ ಆ ಟೈಮು ಯಾವ್ದು ಟ್ಯಾಕ್ಟ್ರಿಗಳು ಸಿಗಲ್ಲ, ಎಲ್ಲ ರಾಗಿ ಬಿತ್ತನೆ ಮಾಡೋ ಟೈಮ್ ನೋಡು, ಅದಕ್ಕೆ ಅವತ್ತು ಬರ್ತೀನಂತ ಹೇಳ್ದ. ನಾನು ರಾಗಿ ಬಿತ್ತನೆ ಮಾಡ್ದಲೆ ನಿಮ್ದಕ್ ಬಂದ್ಬಿಟ್ಟಿದ್ರೆ ಸರಿ ಆಗ್ತಿತ್ತ, ಅದಕ್ಕೋಸ್ಕರ ಅವತ್ತು ಬರಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ಹಂಗಂತ ಹೇಳ್ದೆ ಕಣ ರಂಗಜ್ಜ. ಅತ್ ಬಿಟ್ರೆ ನೀನ್ ಏನಿಲ್ಲ. ಬೇಜಾರ್ ಮಾಡ್ಕೋಬೇಡ, ಸುಮ್ಕಿರು. ನೀನ್ ಅದ್ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಳ್ತೀಯ? ನಾನು ಒಬ್ರಿಗೊಬ್ರಿಗೆ ಯಾಕೆ ಮಾಡ್ಕೋನ? ನನ್ಗೆ ಶಂಕರಜ್ಜ ಹೆಂಗ ನೀನು ಹಂಗೇನೇನೆ.
ನೀನ್ ಬೇಜಾರ್ ಮಾಡ್ಕೋಬೇಡ, ಸುಮ್ಕಿರು ನೀನು. ಸರಿ ಕಣ, ಆಯ್ತು ಬಿಡ್ಲ ಮಗ, ಇನ್ನೇನು ಬೇಜಾರ್ ಮಾಡ್ಕಣನ, ಏನಿಲ್ಲ ಮಾಡಪ್ಪ. ಪಾಪ ನಿಂದು ಬೇಕಾದಷ್ಟು ಕೆಲ್ಸಗಳು ಇರ್ತವೆ, ಒಂದೇ ಸಂಖ್ಯೆ ಯಾರು ಬರಕ್ ಆಗಲ್ಲ. ಇವಾಗ ನಾನು ನಿಮ್ಮೇಲೆ ಸುಮ್ನೆ ರೇಗಾಡದಲ್ಲ. ಮಾಡು. ಪರವಾಗಿಲ್ಲ ಕಡ್ಲ ಪಾಪ, ಹೂವ ಚೆನ್ನಾಗಿ ಬಿಟ್ಟೈತಲ್ವಾ? ಶಂಕರಪ್ಪನೂ ಚೆನ್ನಾಗಿರೋದ್ ಬೆಳೆ ಬೆಳಿತಾನ ಕಣು, ಹೇಳ್ಕಣಲ್ಲ ಆಟೆಯ. ಅವನಿಗೆ ಯಾವ ಟೈಮಲ್ಲಿ ಎಂತ ಬೆಳೆ ಬೆಳಿಬೇಕು, ಹೂವ ಬೆಳೆದ್ರೆ ಯಾವ ಟೈಮಲ್ಲಿ ರೇಟ್ ಸಿಗುತ್ತೆ, ಇವೆಲ್ಲ ಬಲು ಬುದ್ಧಿವಂತಿಕೆಯಿಂದ ಮಾಡ್ತಾನ ಕಣಪ್ಪ ನಮ್ ಶಂಕರಪ್ಪವು. ಕಣಜ, ಶಂಕರಾಜ ಮಾಡೋದ್ ಕಣ ಬಿಡು. ಶಂಕರಾಜ ಒಬ್ರೇ ಅಲ್ಲ, ನೀನು ಮಾಡ್ತೀಯ. ನೀನು ಗೌಡ್ರು ಈ ಶಂಕರಾಜ ಇದಾರ ನೋಡ್ರಿ, ನೀವು 3 ಜನನು ಆಟೆಯ. ನಿಮ್ಗೆಲ್ಲ ಚೆನ್ನಾಗ್ ಗೊತ್ತೈತೆ, ಅನುಭವನೂ ಐತೆ. ಅವಾಗಿನ್ನೂ ನನ್ನ ಹಂಗಂತಾರೆ ಮಾತಾಡದೆ. ನಿಮ್ಗೆಲ್ಲ ಒಳ್ಳೆ ಟೈಮಿಗೆ ಏನ್ ಬೆಳೆ ಹಾಕಿದ್ರೆ ರೇಟ್ ಸಿಗುತ್ತೆ, ಅವೆಲ್ಲ ಬಹಳ ಬುದ್ಧಿವಂತಿಕೆಯಿಂದ ನೀವು ಮಾಡ್ಕೊಂತೀರ ಬಿಡ್ರಪ್ಪ ನೀವು. ಅನುಭವ ಐತೆ ನೋಡಿ, ಹಂಗಾಗಿ ಮಾಡ್ತೀರಾ. ಮತ್ತಿನ್ನೇನ್ ರಂಗಜ್ಜ ಸಮಾಚಾರ? ಸಮಾಚಾರ ಇನ್ನೇನ್ ಹೇಳಲ್ಲ ಮಗ. ಒಳ್ಳೆ ಮಳೆ ಆಗ್ತೈತೆ. ಅವಾಗ ಒಳ್ಳೆ ಸ್ವಾನೆನೂ ಬರ್ತೈತೆ, ಜೋರಾಗೂ ಮಳೆ ಬರ್ತೈತೆ. ಮಾತ್ರ ಒಳ್ಳೆ ಮಳೆ ಬರ್ತೈತೆ ಕಣಪ್ಪ. ರಾಗಿಗೂ ಬಲು ಒಳ್ಳೇದೇನೆ. ಎಲ್ಲಾರ್ದು ರಾಗಿ ಬೆಳೆ ಮಾತ್ರ ಬಲು ಚೆನ್ನಾಗ್ ಬರ್ತೈತೆ. ಫಸ್ಲು ಹಂಗೆ ಬಂದ್ಬಿಟ್ರೆ ಸಾಕು ಅಲ್ವಾ? ಕಣ್ ರಂಗಜ್ಜ, ಮೊನ್ನೆ ನಿಮ್ ಹೊಲತಾವ್ಲೆ ಬಂದಿದ್ದ ಕಣಪ್ಪ. ಅಲ್ಲ ಸೇನೆ ನಮ್ದು ಹೊಲ ಎಲ್ಲ ನೋಡ್ಕೊಂಬಂದೆ. ನಿಮ್ದು ಮಾತ್ರ ರಾಗಿ ಮಾತ್ರ ಬಲು ಚೆನ್ನಾಗ್ ಕಾಣ್ತೈತ್ ಕಣ್ ಬಿಡು. ಒಳ್ಳೆ ರಾಗಿ ಸಸಿಗಳೆಲ್ಲ ಭಯಂಕರವಾಗಿ ಕಾಣಿಸ್ತಿದಾವೆ. ಹಿಂಗೆ ಒಳ್ಳೆ ಮಳೆ ಬಂದ್ಬಿಟ್ರೆ ಮಾತ್ರ ಫಸ್ಲು ಮಾತ್ರ ಈ ಸಲ ಹೋದ ವರ್ಷ ಏನ್ ಬಂದಿತ್ತೋ ಅದ್ರ 2 ಪಟ್ಟು ಬರುತ್ತೆ ಈ ಸಲ ನೀನ್ ಫಸ್ಲು ಮಾತ್ರ. ಸುಮ್ಕಿರ್ಲ ಮಗ. ಸದ್ಯ ಮಳೆ ಬರ್ತೈತೆ, ಹಂಗ ಎಷ್ಟಾರ ಬರ್ಲಿ, ಹೋದ ವರ್ಷಕ್ಕಿಂತ ಜಾಸ್ತಿನಾರ ಬರ್ಲಿ ಕಡಿಮೆನಾರ ಬರ್ಲಿ, ಒಟ್ನಲ್ಲಿ ಏನಂದ್ರೆ ಮಳೆ ಬೆಳೆ ಚೆನ್ನಾಗ್ ಆಗ್ತಿರ್ಬೇಕು ಆಟೆಯ. ಮಳೆ ಬಂದ್ರೆ ಏನ್ಲ ಪಾಪ ಬೆಳೆ ಬರೋದಕ್ಕೆ. ಏನಂದ್ರೆ ಮಳೆ ಚೆನ್ನಾಗ್ ಬರ್ಬೇಕು, ಟೈಮ್ ಸರಿಯಾಗಿ ಮಳೆ ಬಂತು ಅಂದ್ರೆ ನೋಡಪ್ಪ, ರೈತರುಗಳಿಗೆ ಏನ್ ಚಿಂತೆನೆ ಇಲ್ಲ. ಸರಿ ಕಣ್ಲ ಪಾಪ, ಅದೇನ್ ಕೆಲಸ ಮಾಡ್ತಿದ್ದೀರ ಮಾಡ್ರಪ್ಪ, ನನಗೂ ಗೊತ್ತಾಯ್ತು. ನಾನು ಬೇರೆ ಮಂತವ್ ಬೇರೆ ಹೋಗ್ಬೇಕು. ನೋಡೋಣ, ಆಮೇಕಿಂದ ಬೇಕಾರೆ ಇಲ್ಲ ಅಷ್ಟೇನೆ ಬರ್ತೀನಿ, ಇನ್ನೊಂದ್ಗಳಿಗೆ ಮಾತಾಡಿದ್ರೆ ಆಗುತ್ತೆ. ನಾನು ಮಂತ ಹೋಗ್ಬಿಟ್ಟು ಒಂದ್ರಿಟ್ಟು ತಿಂಡಿ ಗಿಂಡಿ ಮಾಡ್ಕೊಂಡ್ ಬರ್ತೀನಿ ಕಡ್ಲ ಮಗ. ಎತ್ಲಾಗೋದ ಇವನು ನಮ್ ಶಂಕರಪ್ಪ ಕಾಣ್ತಾನೆ ಇಲ್ಲ. ಇನ್ನು ಬಂದಿಲ್ ಕಣಜ್ಜ ಶಂಕರಜ್ಜ, ಅವಾಗ್ಲೇನೇನ ಬಂದಿರ್ತೀನಿ, ನೀವು ಬೇಗ ಹೋಗ್ರಲ್ಲ ಮಗ. ಹೋಗ್ಬಿಟ್ಟು ಹೂವ ಎಲ್ಲ ಬಿಡಿಸ್ತೀರಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಈಟತ್ತಾದ್ರೂ ಬಂದಿಲ್ಲ ಕಣ್ ಹೇಳು. ಬರ್ತಾನೆ, ಅವನಿಗೂ ಮಂತವ ವಿಪರೀತ ಕೆಲ್ಸ ಕಣ್ಲ ಮಗ. ಪಾಪ ಏನ್ ಮಾಡ್ತೀಯ? ಪಾಪ ಗಂಡ ಹೆಂಡತಿ ಇಬ್ರಾಳನೇನ ಮಾಡ್ಬೇಕು ನೋಡು, ಅವ್ರಿಗೂ ಕೆಲ್ಸಗಳು. ಬರ್ತಾರ ಕಣ್ ಹೇಳು. ಕೆಲ್ಸ ಮಾಡ್ತೀರಿ, ಅದೇನು ಬರ್ತಾನೆ ಇನ್ನೇನು. ಶಾಂತಕಯ್ಯ, ನನ್ಗೆ ಯಾಕ ನೀರ್ ಕುಡಿಯಂಗ ಆಗ್ತೈತೆ ಕಣಕ, ಸುಸ್ತಾಗಂಗ ಆಗ್ತೈತೆ. ಈ ವಜ್ಜ ಅಜ್ಜಿ ಈಟತ್ತಾದ್ರೂ ಬರ್ಲಿಲ್ಲ. ಅಕ್ಕ, ಒಂದ್ಗಳಿಗೆ ಸುಧಾರಿಸ್ಕೊಂತೀನಿ ಕಣೆ ನಾನು. ಕೂತ್ಕಳೆ ಜಯಮ್ಮ, ಅದಕ್ಕೇನಂತೆ, ಇನ್ನೇನ್ ಆಗೈತೆ, ಈ ಸಾಲೆಲ್ಲ ಆಗೈತೆ, ಇನ್ನೇನ್ ಬೇಗ ಮುಗಿತೈತೆ ಕೆಲ್ಸ. ಕೂತ್ಕೊಳ್ರಿ ಒಂದ್ಗಳಿಗೆ. ನೋಡೋಣ, ಅಷ್ಟರಲ್ಲಿ ಶಂಕರಾಜನೂ ಅಜ್ಜಿ ಬಂದ್ರೆ ಟೀ ಕಾಫಿ ಏನಾರು ತಗೊಂಬಂದಿದ್ರೆ ಟೀಗೆ ಕುಡ್ಕೊಂಡು ಒಂದ್ಗಳಿಗೆ ನೀರ್ ಗೀರೆಲ್ಲ ಕುಡ್ದು ಟೀ ಕುಡ್ಕೊಂಡು ಒಂದ್ಗಳಿಗೆ ಸುಧಾರಿಸ್ಕೊಂಡು ಆಮೇಕಿಂದಾನೆ ಶುರು ಮಾಡ್ಕೊಂಡ್ರೆ ಆಗುತ್ತೆ. ಕುತ್ಕೊಂಡ್ ಒಂದ್ಗಳಿಗೆ. ಸುಸ್ತಾಗ್ತೈತಂತ ಹೇಳ್ತಿದ್ಯಾ? ಸಾವಿತ್ರಮ್ಮ, ಬಾರಿ ಸಾಕು ಬಿಡಿಸಿದ್ದು, ಹೂವ ಬಿಡಿಸಿದ್ದು ಅದೆಷ್ಟೊತ್ತಿಂದ ಬಿಡಿಸ್ತೀಯ? ಬಾ ಬಿರ್ನೆ, ಒಂದ್ಗಳಿಗೆ ಕುತ್ಕೊಂಡ ಬಾರಿ ಸುಧಾರಿಸ್ಕೊಳ್ಳೋನು. ಬಂದೆ ಕಣ್ ತಡಿಯಕ್ಕ, ಇನ್ನೇನ್ ಹಾಗೆ ಹೋಯ್ತು, ಒಂದ್ ಈಟ ಐತ್ ಕಣಕು. ಅದನ್ನ ಮುಗಿಸ್ಕೊಂಬಂದು ನಾನು ಕೂತ್ಕೊಳ್ತೀನಿ ನಿಮ್ ಜೊತೆ ಒಂದ್ಗಳಿಗೆ. ಕೂತ್ಕೊಂಡಿರಕ್ಕ, ಬಂದೆ ಇನ್ನೇನು. ಇರ್ಲಿ ಕಣ್ ಬಾರೆ, ನಾನು ಶಾಂತಮ್ಮ ಇಬ್ರಾಳು ಬರ್ತೀವಿ. ಆಮೇಕಿಂದ ಅದು ಮೂಲೆಯಲ್ಲಿ ಬಿಟ್ಟಿದ್ಯಾ ನೋಡು, ಅದನ್ನೆಲ್ಲಾನು ನಾವು ಬಿಡಿಸ್ಕೊಡ್ತೀವಿ. ಆಮೇಕಿಂದ ಒಂದೇ ಸಾಲ ಹಿಡಿದು ಎಲ್ಲಾರು ಒಂದೇ ಸಮನೆ ಹೋದ್ರೆ ಆಗುತ್ತೆ. ಬಾ, ನಾವು ಬರ್ತೀವಿ, ಅದೇನ್ ಬಿಡಿಸ್ಕೊಡ್ತೀವಿ. ಬಾರೆ, ಏನು ಆಗಲ್ಲ, ಕುತ್ಕ ಬಾರೆ. ಇಲ್ಲ ಕಣ್ ತಡಿಯಾಕೋ, ನಿಮ್ಗೆ ಸುಸ್ತಾಗೈತಂತ ಬೇರೆ ಹೇಳ್ತಿದ್ದೀರಾ, ಕುತ್ಕೊಂಡಿರಿ, ನಾನು ಮುಗಿಸ್ಕೊಂಡ್ ಬರ್ತೀನಿ. ಏನ್ಲ ಪಾಪ ರಾಜಣ್ಣ, ಬಂದೇನು? ನಾನು ಬಂದಿರಲ್ಲ ಅನ್ಕಡಿದ್ದೆ ಕಡ್ಲ. ಸಾಮಾನ್ಯಕ್ಕೆ ಸದ್ಯ ಬಂದ್ಬಿಟ್ಟು ಹೆಂಗ ಹೂವ ಬಿಡಿಸಿದ್ಯಲ್ಲಪ್ಪ, ಹೆಂಗ ಸದ್ಯ ಹೆಂಗ ನನ್ ಮಾತಿಗೆ ಬೆಲೆ ಕೊಟ್ಟಿ ಹಾಕಳ್ಳ ಪಾಪ. ನಾನು 3 ಜನ ಪಾಪ, ನಮ್ ಶಾಂತಮ್ಮನೂ, ನಮ್ ಸಾವಿತ್ರಮ್ಮ, ನಮ್ ಜಯಮ್ಮ ಪಾಪ, ಅವ್ರ 3 ಜನನು ಅದೇಟ್ ಹೊತ್ತು ಮಾಡ್ತಾರ ಅನ್ಕೊಂಡಿದ್ದೆ. ಹೆಂಗ ನೀನು ಬಂದ್ಯಾ ಕಣಪ್ಪ, ಹೆಂಗ ಒಳ್ಳೇದಾಯ್ತು. ಹೆಂಗ ನನ್ನ ಮಾತಿಗೆ ಬೆಲೆ ಕೊಟ್ಟಲ್ಲ ಪಾಪ, ಅದೇ ಖುಷಿ ಕಳ್ಳ ನನಗೆ. ಏನ್ ಮಾಡೋಣ? ನೀನ್ ಬೇರೆ ನೀನು ಚಿಕ್ಕ ಮಕ್ಳು ಮುನ್ಸ್ಕೊಂತೀಯ ನೀನು. ಇಲ್ಲ ಕಣಜ, ನಾಳೆಯಿಂದ ಏನಾರು ಬರ್ತೀನಿ, ಇವತ್ತು ಬರಕ್ಕಾಗಲ್ಲ ಅಂದ್ರೂ ಇನ್ನೇನ್ ಮಾಡೋಕ್ಕಾಗುತ್ತಪ್ಪ. ಆ ಸ್ಕೂಲ್ನೆಲ್ಲ ಇನ್ನೇನ್ ತೋಡ್ತಾವೆಲ್ಲ ಬಿಟ್ಟು ನಮ್ಮ ಹೆಂಗಸರಿಗೆ ಹೇಳ್ಬಿಟ್ಟು ಅವ್ರು ನೋಡ್ಕೊಂತೀನಿ ಅಂತ ಹೇಳಿರೋತ್ಲಾಗೆ ಅದಕ್ ಬಂದೆ. ಸರಿ ಕಡ್ಲ ಪಾಪ, ಆಯ್ತು. ಹೆಂಗ ಉತ್ತಮ ಆದದ್ ಕೆಲಸ ಮಾಡಿ ಹಾಕಣಿ ಹೇಳು. ಶಂಕರಾಜ, ಇದ್ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದ್ರಿ?
ಯಾ ನಮಗ್ ನೋಡಿರ ನೀವು ಎದ್ದಡ್ಕೆಲ್ಲದೇನೆ ನಡಿರಮ್ಮ ತೋಟತಾವ ಹೂವ ಬಿಡುತ್ತೆ ನಡಿರಮ್ಮ ಒತ್ತಾಗುತ್ತೆ ಮಳೆ ಬಂದ್ಬಿಡುತ್ತೆ ನಡಿರಮ್ಮ ಬೇಗ ಬೇಗ ಮುಗಿಸ್ಬಿಡ್ರಿ ಅತ್ಲಾಗಿ ಅಂತ ಹೇಳ್ಬಿಟ್ಟು ನೀನ್ ನೋಡಿದ್ರೆ ಇವಾಗ ಬರ್ತಿದ್ಯಾ ಅದ್ಯಾಕಜ ಇಷ್ಟೊಂದು ತಡ ಮಾಡ್ಕೊಂಬಂದೆ. ಅಯ್ಯ ತಾಯಿ ಏನ್ ಮಾಡನೆ ನಿಮ್ಮ ಅಜ್ಜಿ ಇದ್ದಾಳಲ್ಲ ಅವಳಿಂದಾನೆ ಕಣಪ್ಪ ನನಗೆ ಗೊತ್ತಾಗಿದ್ದು ಏನ್ ಮಾಡೋದು. ನಾನು ಅವಳು ಬರ್ತಾಳಂತ ನಿಮ್ ಸಾಕಜ್ಜಿ ಬರ್ತಾರಂತ ನಾನ್ ಕಾಯ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ನೋಡಿರೆ ನಿಮ್ ಸಾಕಜ್ಜಿ ಇನ್ನು ತಿಂಡಿ ತಿಂದಿರಲ್ಲ ಮನೇಲಿ. ಅವಳು ಅದು ಇದು ಕೆಲಸ ಮಾಡ್ತಿರ್ತಾಳವಲ್ಲ, ಏನ್ ಮಾಡ್ತೀಯ ಅವಳ ಕೈಲೂ ಆಗಲ್ ಕಣಮ್ಮ. ಅಲ್ಲೇ ವಯಸ್ಸಾಯ್ತು ನೋಡುವ, ಸುಸ್ತಾಗ್ಬಿಡ್ತಾಳೆ. ಆದಷ್ಟು ಕೆಲಸ ಮಾಡ್ಕೊಂತಾಳೆ ಆಟೆಯ. ಜಾಸ್ತಿ ಕೆಲಸ ಏನು ಮಾಡಕ್ಕಾಗಲ್ಲ, ನಿಧಾನಕ್ಕೆ ಮಾಡ್ತಿದ್ಲು. ಅದಕ್ಕೆ ಒಂದ್ರಿಟ್ಟು ನಿಮ್ಗೆ ಮಂಡಕ್ಕಿನೂ ಟೀ ಏನಾದ್ರು ಮಾಡ್ಕೊಂಬರೋಕೆ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ ಕಣಮ್ಮ. ಇನ್ನೇನ್ ಬರ್ತಿರೋತ್ ನಿಮ್ಮ ಅಜ್ಜಿನೂ. ಬರ್ರಿ ಕೂತ್ಕೊಳ್ರಿ ಬರ್ರಿ. ನೀರ್ ಕುಡ್ದು ಒಂಚೂರು ಟೀ ಕುಡ್ದು ಆಮೇಕಿಂದ ಮಂಡಕ್ಕಿ ಮಾಡ್ಕೊಂಡ್ ಬರ್ತಿದ್ದಾಳೆ. ಮಂಡಕ್ಕಿ ತಿನ್ಕೊಂಡು ಒಂದ್ ಗಳಿಗೆ ಸುಧಾರಿಸ್ಕೊಳ್ರಿ. ಇನ್ನೇನ್ ಹಾಗೆ ಹೋಗೈತೆ. ಇನ್ನೊಂದ್ 7-8 ಒಂದ್ 10 ಸಾಲ ಇರ್ಬೇಕು. ಅದನ್ನು ಮುಗಿಸ್ಕೊಂಡು ಅತ್ಲಾಗಿ ರಪ್ಪನ್ ಹೋಗ್ಬಿಡಿರಂತೆ. ಅದೆಷ್ಟೊತ್ತಾಗುತ್ತೆ ಅಣ್ಣ ಆಮೇಕಿಂದ ಮಾಡುವಂತೆ. ಬಾರ ಕೂತ್ಕೋ ಬಾರ. ತಾಯಿ ಶಾಂತಮ್ಮ, ಮಿಕ್ಕಿದ ಹೂವ ಎಲ್ಲ ಯಾವ ಕಡೆ ಇಟ್ಟಿದ್ದೀರಾ? ಅಲ್ಲಿ ಮರದ ಬಡ್ಡೆಯಲ್ಲಿ ಇಟ್ಟಿದೀವಿ ನೋಡಜ್ಜ. ಅಲ್ಲಿ ನೆರಳಿತ್ತಲ್ಲ, ಇಲ್ಲಿ ಕಡೆ ಒಂದ್ ಸ್ವಲ್ಪ ಬಿಸಿಲು ಆಗ್ತಿತ್ತು, ಅದಕ್ಕೆ ನೆರಳಿತ್ತು ನೋಡಲ್ಲಿ, ಅಲ್ಲಿ ಇಟ್ಟಿದೀವಿ ನೋಡು. ಒಂದ್ ಚೀಲದಲ್ಲಿ ಹಾಕಿಟ್ಟಿದೀವಿ. ಸರಿ ಕಣಮ್ಮ ಆಯ್ತು. ಆಮೇಕಿಂದ ಎತ್ಕೊಂಡು ತಿನ್ಕೊಂಡು ಹೇಳು. ಒಂದ್ರಿಟ್ಟು ಬಿರ್ಬಿರ್ನೆ ಹಾಕೊಡಿ. ಟೀನು ಹಾಕೊಡು ಒಂದ್ ಸ್ವಲ್ಪ. ಟೀನು ಕುಡಿಲಿ ಅದ್ರ ಜೊತೆ, ಮಂಡಕ್ಕಿ ಬೋಂಡ್ ಜೊತೆ ಟೀನು ಕುಡಿಲಿ, ಚೆನ್ನಾಗಿರುತ್ತೆ. ನೀರು ಕುಡಿರಮ್ಮ. ಅವಾಗ್ಲೇ ಬೇರೆ ಆ ಜಯಮ್ಮ ಬೇರೆ ಸುಸ್ತಾಗ್ತೈತೆ ಅಂತಿದ್ಲು. ಬಿರ್ಬಿರ್ನೆ ಹಾಕೊಡೆ. ಬಂದಿರತ್ತೆ ತಡ ಮಾಡ್ಕೊಂಡ್ ಬಂದಿದ್ಯಾ. ಅಲ್ಕಣ ಸಾಕಜ್ಜಿ, ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದೆ? ಅಯ್ಯ ನಾವ್ ಎಷ್ಟೊತ್ತಂತ ಕಾಯ್ಕೊಂಡಿರೋಣ ನಿಮ್ಗೆ. ಏನ್ ಮಾಡೋದ್ ತಾಯಿ, ನನ್ಗೂನು ಮಂತವ ಬಲು ಕೆಲ್ಸಗಳು ಅವು ಇವು ಇದ್ವು. ಹಂಗಾಗಿ ಒಂದ್ ರೇಟು ತಡ ಆಯ್ತು ಕಣಮ್ಮ. ಮೊದ್ಲಂಗೆ ಬೇಗ ಬೇಗ ಮಾಡಕ್ ಆಗಲ್ ಕಣ್ ತಾಯಿ, ಸುಸ್ತಾಗಂಗ್ ಆಗ್ಬಿಡುತ್ತೆ. ಏನ್ ಮಾಡೋಣ ಹೇಳಮ್ಮ. ಹಂಗೇನಾರು ನನ್ಗೆ ಬೇಗನೆ ಮಾಡಂಗ್ ಆಗಿದ್ರೆ ನಾನು ಇಷ್ಟೊಂದು ತಡ ಮಾಡ್ಕೊಂಡ್ ಬರೋಲ್ಲ ನಾನು. ನೀನೇ ಯೋಚನೆ ಮಾಡು ಅಜೇ. ಮಂಡಕ್ಕಿ ಮಾತ್ರ ಸಖತ್ತಾಗಿ ಮಾಡಿದ್ಯಾ ಕಣಜಿ. ಅಬ್ಬಾ ಬೋಂಡಕ್ಕೂನು ಮಂಡಕ್ಕಿಗೂನು ಸಖತ್ತಾಗಿ ಐತ್ ಕಣಜಿ. ಈ ಚಳಿಗೂನು ಅದಕ್ಕೂ ಏನಾರ ತಿನ್ಬೇಕನ್ಸಿತ್ತು. ಗೂಡ್ರ ಹಾಕೊಂಡಿರೋದಕ್ಕೂ ಅದಕ್ಕೂ ಚಳಿ ಚಳಿ ಹಂಗ ಆಗ್ತಿರುತ್ತೆ. ಹಿಂಗ್ ಹೊಲ್ದಲ್ಲಿ ಕೆಲಸ ಮಾಡುವಾಗ ಏನಾದ್ರೂ ಖಾರವಾಗಿ ಹಿಂಗೀಗೆ ಬಿಸಿ ಆಗಿದ್ರೆ ಇನ್ನೂ ತಿನ್ಬೇಕನ್ನಿಸ್ತಿರೋದ್ ಕಣಜಿ. ಬೇಜಾರೆಲ್ಲ ಕಳಿತಿರುತ್ತೆ. ಟೀ ಇವಾಗ್ಲೇ ಹಾಕೊಡ್ಬೇಡ ತಡಿ. ಆ ಶಂಕರಜ್ಜ ಹೇಳುತ್ತಂತ ಇವೆಲ್ಲ ತಿಂದು ಮುಗಿಸ್ತೀವಿ, ಕಡೆಗೆ ಬೇಕಾದ್ರೆ ಟೀ ಕುಡಿತೀವಿ. ಇಲ್ಲಾಂದ್ರೆ ಆರೋಗ್ಬಿಡುತ್ತೆ. ಏನಕ್ಕ ಕಣೆ, ಆಮೇಕಿಂದಾನೆ ಟೀ ಕುಡಿತೀವಿ. ಸುಮ್ನಿರ ಅಜ್ಜಿ, ಇವಾಗ ಬೇಡ. ಸಖತ್ತಾಗಿ ಮಾಡ್ತೀಯ ಕಣಜಿ. ಅಲ್ ಕಣಜಿ ಸಾಕಜ್ಜಿ, ಹಿಂಗೆಲ್ಲ ಏನ್ ರುಚಿ ಕೊಡ್ತೀರಾ ನೀವು? ನಾವ್ ಏನ್ ಹಾಕಿದ್ರು ಹಿಂಗೆಲ್ಲ ರುಚಿನೇ ಬರಲ್ಲ ಕಣಜಿ. ಅದೇನೇ ಆಟ್ ಮಾಡ್ತೀರಪ್ಪ. ಆ ಗೌರಜ್ಜಿ ಮಾಡಿದ್ರು ಅಷ್ಟೇ ರುಚಿಯಾಗಿ ಮಾಡುತ್ತೆ, ನೀವು ಹಂಗೆ ಮಾಡ್ತೀರಾ. ಬಹಳ ಚೆನ್ನಾಗೈತ್ ಕಣಜಿ ಮಾತ್ರ. ಕಣೆ, ಒಂದ್ ದಿವಸ ಬಂದ್ಬಿಟ್ಟು ಈ ಅಜ್ಜಿ ತವ ಸಾಕಜ್ಜಿ ತವ ಏಳಿಸ್ಕೋಬೇಕು. ಅದೇನೇನ್ ಹಾಕಿ ಮಾಡುತ್ತೆ ಏನಪ್ಪ, ಅಷ್ಟೊಂದು ರುಚಿಯಾಗಿ ಮಾಡುತ್ತೆ. ತಿಂದ್ರು ತಿನ್ಬೇಕನ್ನಿಸ್ತಿರುತ್ತೆ. ಖಾರವಾಗಿ ಮಾತ್ರ ಸಖತ್ತಾಗಿ ಮಾಡಿ ಆ ಕಣಜಿ ಮಾತ್ರ. ಇನ್ನೂ ತಿನ್ಬೇಕನ್ನಿಸ್ತೈತ್ ನನಗಂತೂ. ಇದಾಗ್ತಾ ಹಿಂಗ್ ಮಾತಾಡ್ತೀರಾ? ನಿಮ್ಗೋಸ್ಕರನೇ ಅಂತಾನೆ ಮಾಡ್ಕೊಂಡ್ ಬಂದಿದೀವಿ. ಇನ್ನೊಂದ್ಸೂರು ತಿನ್ಬೇಕನ್ನಿಸ್ತೈತೆ ಅಂತ ಕೇಳ್ತಿರಲ್ಲಮ್ಮ. ಹಾಕಿಸ್ಕೊಳ್ರಮ್ಮ, ಎಷ್ಟೆಷ್ಟು ಬೇಕು. ಇನ್ನು ಜಾಸ್ತಿ ನನಗೆ ಮಾಡ್ಕೊಂಡ್ ಬಂದಿದ್ದೀನಿ, ತಿನ್ರಿ ಹೊಟ್ಟೆ ತುಂಬಾ. ಆಮೇಕಿಂದ ಟೀ ಹಾಕೊಡ್ತೀನಿ ಬೇಕಾದ್ರೆ, ಫ್ಲಾಸ್ಕ್ ಎಲ್ಲ ಐತೆ, ಅದೇನ್ ಆರೋಗಲ್ಲ. ನಿಧಾನಕ್ಕೆ ತಿಂದ್ರಮ್ಮ. ಪಾಪ ರಾಜಣ್ಣ, ಇನ್ನೇನಾರು ಬೇಕೇನಪ್ಪ? ತಿನ್ನಪ್ಪ ನೀನ್ ಹೊಟ್ಟೆ ತುಂಬಾ. ರಾಜಣ್ಣಂಗೆ ತಿಂಡಿ ತಿಂದಲೇ ಬಾ ಅಂತ ಹೇಳಿದ್ದೆ ಕಣೆ. ಆ ಹುಡ್ಗ ತಿಂಡಿ ತಿನ್ಕೊಂಡ್ ಬಂದು ಏನ್ ಹಂಗೆ ಬಂದು ಗೊತ್ತಿಲ್ಲ. ಪಾಪ ತಿಂಡಿ ಮಾಡ್ಕೊಂಡ್ ಬಂದಿದ್ದೆಲ್ಲ ಕಣಜೋ. ತಿಂಡಿ ತಿನ್ಕೊಂಡೆ ಬಂದೆ. ನಮ್ಮ ಹೆಂಗಸರು ತಿಂಡಿ ಅಲ್ಲೇ ಮಾಡಿದೀನಿ, ಇಲ್ಲೇ ತಿನ್ಕೊಂಡು ಹೋಗಿ. ಇನ್ನೇನ್ ಅಲ್ಲಿ ತಿಂತೀಯಾ? ಹೋಗ್ತಾ ಹೋಗ್ತಾ ಕೆಲಸ ಶುರು ಮಾಡ್ಕೊಂಡವಂತೆ. ಅಲ್ಲಿ ತಿಂಡಿ ತಿನ್ನೋದಕ್ಕೂ ಅಲ್ಲೇ ಒತ್ತು ಮಾಡ್ಕೊಂಡು ಹೋಗ್ತಿದ್ಯಾ? ಬೇಗ ಆತ್ಲಾಗಿ ಇಲ್ಲೇ ತಿಂಡಿ ತಿನ್ಕೊಂಡು ಹೋದ್ರೆ ಹೋಗ್ತಾ ಹೋಗ್ತಾ ಕೆಲಸ ಶುರು ಮಾಡ್ಬೋದು. ತಿಂಡಿ ತಿನ್ಕೊಂಡು ಹೋಗು ಅಂತ ಹೇಳಿರು. ಅಲ್ಲೇ ತಿಂಡಿ ಮಾಡ್ಕೊಂಡ್ ಬಂದಿದ್ದೆ. ಇನ್ನೊಂಚೂರು ಹಾಕನಿಲ್ಲ ಪಾಪ, ತಿನ್ನೋ. ಅದ್ಯಾಕೆ ಸುಮ್ನೆ ನೀ ಕುಂತೀಯೋ? ಸಾಕಣಜಿ, ಇದೇ ತಿನ್ನು ಮುಗಿಸ್ತೀನಿ ತಡಿ. ಆಮೇಕಿಂದ ಬೇಕಾದ್ರೆ ಬೇಕಂದ್ರೆ ಹಾಕಿಸ್ಕೊಂಡು ತಿನ್ಬೇಕಾದ್ರೆ.